ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಕಳೆದು ಹೋಗಿರುವಂತಹ ದಿವಸಗಳು, ದಿನಮಾನಗಳು ದೇವರು ನಮ್ಮನ್ನೆಲ್ಲ ಅಪಾಯ ಶೋಧನೆಗಳಿಂದ ತಪ್ಪಿಸಿ ಕಾಯ್ದು ಕಾಪಾಡಿ ಇವತ್ತಿನ ಈ ಒಂದು ಸಾಯಂಕಾಲ ಸಮಯ, ದೇವರ ವಾಕ್ಯ ಕೇಳುವಂತಹ ಈ ಒಂದು ಸಮಯ ಕೊಟ್ಟಿದ್ದಾನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಧ್ಯಾನ ಮಾಡಲಿಕ್ಕೆ ನಮ್ಮೆಲ್ಲರಿಗೂ ದೇವರು ಒಳ್ಳೆಯ ಸಮಯ ಕೊಟ್ಟು ದಯಪಾಲಿಸಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗವನ್ನು ಕೇಳುವಾಗ ಕಂಪ್ಲೀಟ್ ಅಂದರೆ ಪೂರ್ಣ ವಾಕ್ಯ ಕೇಳಲಿಕ್ಕಾಗುವ ಹಾಗೆ ದೇವರು ನಿಮಗೆ ಸಮಯ ಕೊಡಲಿ. ಯಾಕಂತಂದರೆ ಸ್ವಲ್ಪ ವಾಕ್ಯ ಹೆಚ್ಚಾಗಿದ ಮೇಲೆ ಏನು ಗೊತ್ತಂದ್ರೆ, ಅಯ್ಯೋ ಭಾಳ ಹೆಚ್ಚಾಯಿತು, ಕೇಳೋಕ್ಕೆ ತಾಳ್ಮೆ ಇರಬೇಕಾಗ್ತದೆ. ತಾಳ್ಮೆ ಒಂದೇಳು ಇದ್ದಿಲ್ಲ ಅಂದಾಗ ವಾಕ್ಯ ಕೇಳೋಕ್ಕಾಗಲ್ಲ. ಅದಕ್ಕೆ ದೇವರು ನಿಮಗೆ ಆಶೀರ್ವಾದ ಮಾಡಲಿ. ವಾಕ್ಯ ಕೇಳುವಂತಹ ಒಂದು ಮನಸ್ಸು, ಅಂಥ ಸಮಯ ಸಂದರ್ಭ ನಿಮಗೆ ಕೊಟ್ಟು ದಯಪಾಲಿಸಲಿ. ಇವತ್ತಿನ ದಿವಸ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 8ನೇ ವಚನದಿಂದ ಈ ಒಂದು 11 ವಚನಗಳವರೆಗೆ ನಾವು ಸ್ವಲ್ಪ ಹೊತ್ತು ಈ ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗವನ್ನು ಕೇಳುವಾಗ ನಾವು ಬಹಳ ಜಾಗೃತಿಯಿಂದ ಸ್ವಲ್ಪ ವಾಕ್ಯ ಕೇಳಲಿಕ್ಕೆ ದೇವರು ನಮ್ಮೆಲ್ಲರಿಗೂ ಬಲ ಕೊಡಲಿ. ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಇಲ್ಲ ಓದ್ತೇನೆ. ಸ್ಮರ್ಣದಲ್ಲಿರುವ ಸಭೆಯ ದೂತನಿಗೆ ಬರೆ. ಸತ್ತವನಾಗಿದ್ದು ಜೀವಿತನಾಗಿ ಬಂದ ದ್ಯಾಂತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು. ಅವರು ಯಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟ ಇರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ 2ನೆಯ ಮರಣದಿಂದ ಕೇಡಾಗುವುದೇ ಇಲ್ಲ ಅಂತಕ್ಕಂಥ ಅಂದ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ಈ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮೀಯ ಧ್ಯಾನಕ್ಕಾಗಿ ದೇವರ ಆಶೀರ್ವಾದ ಮಾಡಲಿ. ಇವತ್ತಿನ ದಿವಸ ನಾವು ಈ ಒಂದು ಸ್ಮರಣ ಅಂತಕ್ಕಂಥ ಸಭೆಯ ವಿಷಯದಲ್ಲಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ನಾವು ಕೇಳೋಣ. ಇಲ್ಲಿ ತಂದೆಯಾದ ದೇವರು ಅವತ್ತಿನ ದಿವಸ ಪತ್ಮೋಸ್ ದ್ವೀಪದಲ್ಲಿ ಯೋಹಾನನಿಗೆ ದರ್ಶನ ಕೊಟ್ಟಿದ ಮೇಲೆ ಈ 7 ಸಭೆಗಳಿಗೆ ಆತನು ಎಚ್ಚರಿಕೆಯ ವಾಕ್ಯವನ್ನು ಹೇಳುತ್ತಾ ಇದ್ದಾನೆ. ಅವತ್ತಿನ ದಿನಗಳಲ್ಲಿ ಕ್ರೈಸ್ತ ಸಭೆ ಹಿಂಸೆಗೊಳಗಾಗಿತ್ತು. ಎಲ್ಲ ಅಪೊಸ್ತಲರು ಅವತ್ತಿನ ದಿವಸ ಅವರು ಶಿಲುಬೆಗೆ ಹಾಕಿದರು, ಕೆಲವರು ಗರಗಸದಿಂದ ಕೊಯ್ದರು, ಬೆಂಕಿಯಿಂದ ಸುಟ್ಟರು, ತಲವಾರಿನಿಂದ ಹೊಡೆದು ಕೊಂದರು, ಹೀಗೆ ಶಿರಚ್ಛೇದನ ಮಾಡಿಕೊಂಡರು. ಈಗ ಅನೇಕ ಆತನ ಶಿಷ್ಯರನ್ನು ಈ ಲೋಕದಿಂದ ತೆಗೆದುಹಾಕಿದರು. ಅದಾದ ನಂತರ ಇನ್ನು ಉಳಿದಿರತಕ್ಕಂಥ ಎಲ್ಲ ಸಭೆಗಳನ್ನು ಹಿಂಸೆ ಪಡಿಸುವುದಕ್ಕೆ ಹೊರಟಿದ. ಆ ಸಮಯ ಬಹಳ ಕಠೋರವಾದಂಥ ಭಯಂಕರವಾದ ಹಿಂಸೆಯ ದಿನಗಳು. ಕ್ರೈಸ್ತ ಸಭೆಯನ್ನೇ ಭೂಮಿ ಮೇಲಿಂದ ತೆಗೆದುಹಾಕಬೇಕಂತಕ್ಕಂಥ ಅದೇ ಆವತ್ತಿನ ರೋಮ್ ಸಾಮ್ರಾಜ್ಯದಲ್ಲಿ ಇಂಥ ದೊಡ್ಡ ಘಟನೆ, ಇಂಥ ದೊಡ್ಡ ಈ ಒಂದು ಘಟನೆಗಳು ಕ್ರೈಸ್ತ ಸಭೆ ಮೇಲೆ ಬಂದು, ಅಂಥ ಸಮಯದಲ್ಲಿ ಯೋಹಾನನಿಗೆ ದೇವರು ದರ್ಶನ ಕೊಟ್ಟು ಈ ಎಲ್ಲ ಸಭೆಗಳನ್ನು ಬಲಪಡಿಸು, ಈ ಎಲ್ಲ ಸಭೆಗಳನ್ನು ಎಚ್ಚರ ಮಾಡು. ಇದರಿಂದ ನಾನು ಸತ್ತವನಾಗಿದ್ದೆ, ಈಗ ನಾನು ಜೀವವಾಗಿಯೇ ಇದ್ದೇನೆ. ಇಲ್ಲಿ ಬರೀತಾನೆ, ನಾನು ಸತ್ತವನಾಗಿದ್ದೆ, ಈಗ ಜೀವದಿಂದಿದ್ದೇನೆ. ಜೀವದಿಂದಿರತಕ್ಕಂಥ ನಾನು ಆದ್ಯಾಂತನು ಹೇಳುವುದೇನೆಂದರೆ, ಆದ್ಯಾಂತನಂದರೆ ಎಲ್ಲ ಯುಗಗಳಲ್ಲಿ, ಎಲ್ಲ ಕಾಲಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ಇರುವ ಆತನು, ಎಲ್ಲ ಕಾಲಗಳಲ್ಲಿ ಜೀವಿಸುವ ಆತನು, ಯುಗ ಯುಗಾಂತರಗಳಲ್ಲಿರುವ ಆತನು, ಮರಣ ಜಯಿಸಿದ ಆತನು, ಎಲ್ಲ ಸಂದರ್ಭದಲ್ಲಿ ಆದಿಯು ಅಂತ್ಯ ಕಡೆಯವನು ಮೊದಲನೇವನು, ಸಮಸ್ತ ಲೋಕ ನಿರ್ಮಾಣಿಕನು, ಸಮಸ್ತ ಲೋಕ
ಅಂತ್ಯದವರೆಗೆ ಇರುವಾತನಿಗೆ ಅವನಿಗೆ ಆದ್ಯಾಂತನು ಎಂಬುದಾಗಿ ಹೇಳುತ್ತಾರೆ. ಆತನು ಆದ್ಯಾಂತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಷ್ಟವನ್ನು, ನಿನ್ನ ಬಡತನವನ್ನು ನಾನು ಬಲ್ಲೆನು. ನೀನು ಬಹಳ ಈ ಒಂದು ಹಿಂಸೆಯಲ್ಲಿದ್ದಿ. ಈ 7 ಸಭೆಗಳಲ್ಲಿ ಸ್ಮರಣಾ ಸಭೆಗೆ ಆಗಿರ್ತಕ್ಕಂಥ ಒಂದು ಹಿಂಸೆ ಇದಷ್ಟು ದೊಡ್ಡ ಹಿಂಸೆ ಬೇರೆ ಯಾವ ಸಭೆಗಳಿಗೂ ಇಷ್ಟ ಆಗಿಲ್ಲ. ಮತ್ತು ಎಲ್ಲ ಸಭೆಗಳಿಗಿಂತ ಇದು ಹೆಚ್ಚಾಗಿ ಏನು ಗೊತ್ತಂದ್ರೆ, ಶ್ರಮೆ ಸಂಕಷ್ಟ ಅನುಭವಿಸಿ ಕ್ರಿಸ್ತನಿಗೋಸ್ಕರವಾಗಿ ಸಾಯಬೇಕಾದರೂ ಹಿಂತೆಗೆಯದೆ ಕ್ರಿಸ್ತ ನಂಬಿಕೆಯ ನಿಮಿತ್ತವಾಗಿ, ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ, ಕ್ರಿಸ್ತನಿಗೆ ಸಾಕ್ಷಿ ಕೊಡುವುದಕ್ಕಾಗಿ ಎಲ್ಲವನ್ನು ಸಹಿಸಿಕೊಂಡು ನಿಂತಂಥ ಒಂದು ಸಭೆ ಏನು ಗೊತ್ತಂದ್ರೆ ಸ್ಮರಣ ಸಭೆ. ಇದಕ್ಕೇನು ಗೊತ್ತಾ, ಸ್ಟೆಡ್ ಫಾಸ್ಟ್ ಅಂತ. ಇದು ಬಹಳ ಕಷ್ಟ ಅನುಭವಿಸುತ್ತೆ ಮತ್ತು ಬಹಳ ಬೆಳೆದಿರ್ತಕ್ಕಂಥ ಒಂದು ಸಭೆ, ಬಹಳ ಭಕ್ತಿಯಲ್ಲಿ ಬೆಳೆದಿರ್ತಕ್ಕಂಥ ಒಂದು ಸಭೆ. ಇಲ್ಲಿ ಅನೇಕ ಭಕ್ತರು ಬೆಳೆದಿರ್ತಕ್ಕಂಥ ಒಂದು ಸಭೆ. ಎಷ್ಟು ಹಿಂಸೆ ಹೆಚ್ಚಾಯಿತೋ ಅಷ್ಟೇನು ಗೊತ್ತಾ ಅಲ್ಲಿ ಭಕ್ತಿ ಹೆಚ್ಚಾಯಿತು ಅಂಥ ಒಂದು ಸಮಯ. ಅದೇನು ಗೊತ್ತಂದ್ರೆ, ಈ ಸ್ಮರಣ ಅಂತಕ್ಕಂಥದ್ದು ಇದರಲ್ಲಿ ಏನು ಗೊತ್ತಂತಂದ್ರೆ, ಯುರೋಪ್ ಈ ಒಂದು ರೋಮ್ ಸಾಮ್ರಾಜ್ಯದ ದೊರೆಗಳು 10 ಸಾಮ್ರಾಜ್ಯಶಾಹಿಗಳೇನು ಗೊತ್ತಾ ಅವತ್ತಿನ ದಿವಸ ಕ್ರೈಸ್ತ ಸಭೆಯನ್ನು ಭೂಮಿಯಿಂದ ಅಳಿಸ್ಬೇಕಂದಿದ್ರು. ಮೊದಲನೇದು ಏನು ಗೊತ್ತಂದ್ರೆ ನ್ಯೂರೋ ರಾಜ. ಆ ನ್ಯೂರೋ ರಾಜನ ಮ್ಯಾಗೇನು ಗೊತ್ತಂತಂದ್ರೆ ಕೊನೆಗೆ 10ನೇ ವರ್ಷ ಡೈಕ್ಲೋಸಿಯನ್ ಅಂತಕ್ಕಂಥ ಕ್ರಿಸ್ತ ಶಕ 313 ತನಕ ಅವನಿದ್ದ. ಆದರೆ ಈ ಒಂದು 10 ಸಾಮ್ರಾಜ್ಯಗಳಲ್ಲಿ ರೋಮ್ ಸಾಮ್ರಾಜ್ಯದಲ್ಲಿ ಯಹೂದ್ಯರ ನಿಮಿತ್ತ ಕ್ರೈಸ್ತ ಸಭೆಗಾದಂಥ ಹಿಂಸೆ ಭಯಂಕರ. ಅದಕ್ಕೆ ಸ್ಮರಣಾ ಪೀರಿಯಡ್ ಬಿಗ್ಯಾನ್ ವಿತ್ ನೀರೋ ಆ್ಯಂಡ್ ಎಂಡೆಡ್ ವಿತ್ ದಿ ಅಡ್ವೆಂಟ್ ಆಫ್ ದಿ ಫಸ್ಟ್ ಕ್ರಿಶ್ಚಿಯನ್ ಎಂಪರರ್ ಕಾನ್ಸ್ಟಾಂಟಿನೋಪಲ್. 11ನೇ ಅರಸ ಕಾನ್ಸ್ಟಾಂಟಿನೋಪಲ್ನ ಕಾಲಕ್ಕೆ ಏನು ಗೊತ್ತಾ, ಇದು ಏನಾಯಿತು ಗೊತ್ತಾ, ಕ್ರೈಸ್ತ ಸಭೆಯ ಮೇಲೆ ಹಿಂಸೆ ನಿಂತು ಹೋಯಿತು. ಆದರೆ ನ್ಯೂರನಿಂದ ಸ್ಟಾರ್ಟ್ ಆಗಿ ಡೊಮೇಷಿಯನ್ಸಿನ ತನಕ 10 ಮಂದಿ ಸಾಮ್ರಾಜ್ಯಗಳಲ್ಲಿ ಇಷ್ಟು ಭಯಂಕರವಾದಂಥ ಈ ಒಂದು ಕ್ರೂರವಾದಂಥ ಹಿಂಸೆ ಇತ್ತು. ಈ 7 ಸಭೆಗಳಿಗಿತ್ತು. ಅದರ ಎಲ್ಲಕ್ಕಿಂತ ಹೆಚ್ಚು ಹಿಂಸೆ ಅನುಭವಿಸತಕ್ಕಂಥವ್ರು ಯಾರು ಗೊತ್ತಂದ್ರೆ ಈ ಒಂದು ಸ್ಮರಣಾ ಸಭೆಯದವರು. ಅದಕ್ಕೆ ದೇವರು ಹೇಳ್ತಾನೆ ಗೊತ್ತಾ, ನಾನು ನಿನ್ನ ಸಂಕಟವನ್ನು ಬಲ್ಲೇನು, ನೀನು ಬಡತನ ಬಲ್ಲೇನು, ಆದರೆ ನೀ ಐಶ್ವರ್ಯವಂತನೇ ಅಪ್ಪ. ನೀ ಭಾಳ ಕಷ್ಟ ಅನುಭವಿಸಿದ್ದಿ, ಆದ್ರೆ ನಿನ್ನ ಭಕ್ತಿಯನ್ನು ನೀನು ಬಿಡಲಿಲ್ಲ. ನೀ ನನಗೆ ಸಾಕ್ಷಿ ಕೊಡ್ತಕ್ಕಂಥದ್ದು ಬೆಳೆಯಲಿಲ್ಲ. ನೀ ಸಾಯಬೇಕಾದರೂ ಹಿಂಜೆಗೆಯಲಿಲ್ಲ. ನನಗೋಸ್ಕರವಾಗಿ ಇಷ್ಟೆಲ್ಲ ನೀನು ಸಹಿಸಿಕೊಂಡಿದ್ದೀನಿ. ಆ ಸ್ಮರಣದಲ್ಲಿರ್ತಕ್ಕಂಥ ಬಿಷಪ್ ಏನು ಗೊತ್ತಾ, ಬಿಷಪ್ ಪೋಲಿಕಾರ್ಪ್ ಅಂತ ಅವರಿಗೆ ಈ ಪತ್ರಿಕೆ ಬರೀತಾ ಇದ್ದಾರೆ. ಆ ಸಭೆಯ ಬಿಷಪ್ನಿಗೆ ಈ ಪತ್ರಿಕೆ ಬರೀತಾ ಇದ್ದಾರೆ ಗೊತ್ತಂದ್ರೆ, ಅದು ಬಹಳ ಸಂಕಷ್ಟಪಟ್ಟಂಥ ಒಂದು ಸಭೆ ಇದು. ಇಂಥ ಒಂದು ಸಂಕಷ್ಟದಲ್ಲಿ ಬಿಷಪ್ ಪೋಲಿಕಾರ್ಪ್ನಿಗೆ ಗೊತ್ತಾ, ನಿಲ್ಲಿಸಿ ಬೆಂಕಿ ಹಚ್ಚಿ ಏನು ಗೊತ್ತಾದ್ರೆ ಕೊಲ್ಲಿ ಹಾಕಿರ್ತಕ್ಕಂಥವ್ರು. ಈ ಒಂದು ಸಭೆಗೋಸ್ಕರವಾಗಿ ಏನು ಗೊತ್ತಂದ್ರೆ, ಪೋಲಿಕಾರ್ಪ ಉರಿತಕ್ಕಂಥ ಹೆಂಚಿನ ಮೇಲೆ ಆಮ್ಲೆಟ್ ಯಾವ ರೀತಿಯಿಂದ ಹುರಿತಾರೋ ಆ ರೀತಿಯಿಂದ ಇದನ್ನು ಜೀವ ಸಹಿತ ಸುಡತಕ್ಕಂಥ ದಗದಗಿಸುವಂಥ ಆ ಒಂದು ಹೆಂಚಿನ ಮೇಲೆ ಹಾಕಿ ರೋಸ್ಟ್ ಮಾಡಿದ್ರು. ಆದರೆ ಬಿಡಲಿಲ್ಲ. ಕ್ರಿಸ್ತನಿಗೋಸ್ಕರವಾಗಿ ಹಿಂಸೆ ತಗೊಳ್ಳೋದು ಮಾತ್ರ ಅವರು ಬಿಡಲಿಲ್ಲ. ಅದು ಭಯಂಕರವಾದ ಶ್ರಮೆ ಸಂಕಷ್ಟ ಅನುಭವಿಸಿದ, ತ್ಯಾಗ ಮಾಡಿದ, ಸಾಕ್ಷಿ ಕೊಟ್ಟಿದ. ಆ ಒಂದು ಸಭೆಗೋಸ್ಕರ ಕ್ರಿಸ್ತ ಯೇಸುವಿನ ನಿಮಿತ್ತ, ನಂಬಿಕೆಯ ನಿಮಿತ್ತವಾಗಿ ಬಂದಿರತಕ್ಕಂಥ ಹಿಂಸೆಯನ್ನು ಬಹಳ ತಾಳ್ಮೆಯಿಂದ ಸಹಿಸಿಕೊಂಡ, ಬಹಳ ಗೊತ್ತಂದ್ರೆ ಕಷ್ಟಪಟ್ಟ. ಇಂಥವೇನು ಗೊತ್ತಂದ್ರೆ ಆ ಸಭೆಯಲ್ಲಿ, ಈ ಸಭೆಗಾದಂಥ ಕಷ್ಟ ಬೇರೆ ಯಾರಿಗೂ ಆಗಲಿಲ್ಲ. 10 ಸಾಮ್ರಾಜ್ಯದಲ್ಲಿ ಇದು ಕಷ್ಟ ಆಯಿತು. ಅದಕ್ಕೆ ದೇವರು ಹೇಳ್ತದೆ, ನಾನು ನಿನ್ನ ಸಂಕಟ ನಿನ್ನ ಬಡತನ ಬಲ್ಲೆನಾದರೂ ನೀನು ಐಶ್ವರ್ಯವಂತನೇ. ಯಾತ್ರಾಗ ಐಶ್ವರ್ಯವಂತ, ನಂಬಿಕೆಯಲ್ಲಿ ಐಶ್ವರ್ಯವಂತನೇ, ತಾಳ್ಮೆಯಲ್ಲಿ ಐಶ್ವರ್ಯವಂತನು, ಹಿಂಸೆ ತಾಳಿಕೊಳ್ಳುವುದರಲ್ಲಿ ಐಶ್ವರ್ಯವಂತನು, ಕ್ರಿಸ್ತನಿಗೆ ಸಾಕ್ಷಿ ಕೊಡೋದಕ್ಕಾಗಿ ಏನೆಲ್ಲ ಸಂಕಷ್ಟ ಬಂದರೂ ತನ್ನ ಪ್ರಾಣವನ್ನು ಒತ್ತಿಟ್ಟು ಕ್ರಿಸ್ತನನ್ನು ಪ್ರೀತಿ ಮಾಡಿರ್ತಕ್ಕಂಥ ಒಂದು ಸಭೆ. ತ್ಯಾಗ ಮಾಡಿರ್ತಕ್ಕಂಥ ತನ್ನ ಪ್ರಾಣ, ತನು, ಮನ, ಧನ ಎಲ್ಲವೂ ತ್ಯಾಗ ಮಾಡಿಕೊಂಡು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿರ್ತಕ್ಕಂಥ ಒಂದು ಸಭೆ. ಅದಕ್ಕೆ ನೀನು ಐಶ್ವರ್ಯವಂತನೇ, ಆದ್ರೆ ನಿನಗಾಗಿರ್ತಕ್ಕಂಥ ಹಿಂಸೆ ಏನು ಗೊತ್ತಾ, ರೋಮ್ ಸಾಮ್ರಾಜ್ಯದಲ್ಲಿ ಎಲ್ಲರೂ ಯಾರು ನಿಮಗೆ ಹೀಯಾಳಿಸಿದರು ಗೊತ್ತಾ, ರೋಮ್ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಯಹೂದ್ಯರೇ.
ಆವತ್ತಿನ ದಿವಸ ಕ್ರಿಸ್ತನಿಗೆ ಶಿಲುಬೆಗೆ ಹಾಕಿದವರು ಯಾರು? ಯಹೂದಿಗಳೇ. ಇವತ್ತಿನ ದಿವಸ ಈ ಸಭೆಯಲ್ಲಿ ಹಿಂಸೆ ಕೊಡ್ತಕ್ಕಂಥವ್ರು ಯಾರು? ರೋಮಿನವರಿಗೆ ಪರವಾಗಿ, ರೋಮಿನವರಿಗೆ ಸಹಾಯ ಮಾಡಿ ತನ್ನ ಮಕ್ಕಳಾದ ಇಸ್ರಾಯೇಲರು ಅಂದರೆ ಗೊತ್ತಾ, ತನ್ನ ಮಕ್ಕಳಾದಂಥ ಕ್ರೈಸ್ತರನ್ನು ಏನು ಮಾಡಿದ್ರು ಗೊತ್ತಂದರೆ ಹಿಂಸೆಗೊಳಪಡಿಸಿದಂಥವ್ರು ಯಹೂದ್ಯರೇ. ಅದಕ್ಕೆ ಹೇಳ್ತಾನ, ಅವರು ಯಹೂದ್ಯರಂದರು ಅವರು ಯಹೂದ್ಯರಲ್ಲ, ಅವರು ಸೈತಾನನ ಸಮಾಜದವ್ರು ಯಾರು. ಇಲ್ಲಿ ಬರ್ತಿದ್ದು ಗೊತ್ತಾ, ಯಹೂದ್ಯರು ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯದಲ್ಲಿ ದೂಷಿಸುವುದನ್ನು ಬಲ್ಲೇನು, ಅವರು ಯಹೂದ್ಯರಲ್ಲ, ಸೈತಾನನ ಸಮಾಜದವರಾರ. ಅದಕ್ಕೆ ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಅಂಜಬೇಡ, ಹೆದರಬೇಡ. ಹೇಳ್ತಾ ಇದ್ದಾನ, ಸ್ವರ್ಣ ಸಭೆಯೇ, ಇಂಥ ಹಿಂಸೆ ಬರುವಾಗ ಇಂಥ ಬಾಧೆಗಳಿಗೆ ನೀನು ಹೆದರಬೇಡ. ನೀನು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮನ್ನು ಗೊತ್ತಾ, ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸ್ತಾ ಇದ್ದಾನೆ. ಈ ರೋಮ್ ಸಾಮ್ರಾಜ್ಯದಲ್ಲಿ ನಿಮ್ಮ ನಂಬಿಕೆಯನ್ನು ಅವನು ಪರೀಕ್ಷಿಸ್ತಾ ಇದ್ದಾನೆ. ಎಷ್ಟು ಮಂದಿ? 10 ಮಂದಿ. ಅದಕ್ಕೆ ನಿನಗೆ 10 ದಿನಗಳು ಸಂಕಷ್ಟ ಇರ್ತದೆ, ಎಲ್ಲ ಗೊತ್ತಾ ನಿನಗೆ. ಮತ್ತು 10 ದಿವಸಗಳ ತನಕ ನಿನಗೆ ಸಂಕಟ ಇರುವುದು. 10 ದಿವಸಗಳು ಅಂದ್ರೇನು ಗೊತ್ತಾ, 10 ಸಾಮ್ರಾಜ್ಯ, ರೋಮ್ ಸಾಮ್ರಾಜ್ಯದ 10 ದೊರೆಗಳ ಈ ಒಂದು ಚಕ್ರವರ್ತಿಗಳ ಕಾಲದಲ್ಲಿ ಕ್ರೈಸ್ತ ಸಭೆ ಹಿಂಸೆಗೊಳಗಾಗ್ತದ. ಈ ಸಭೆ 10 ಮಂದಿ ಎಲ್ಲ ಸಾಮ್ರಾಜ್ಯದವರು ಈ ಸ್ಮರಣ ಸಭೆಯನ್ನು ಹಿಂಸೆ ಪಡಿಸಿದರು. ಅದರಲ್ಲಿ ನೀರು ಎಲ್ಲಕ್ಕಿಂತ ಹೆಚ್ಚು ಮೊದಲನೇ ಅರಸ, ಎರಡನೇ ಗೊತ್ತಾ ಡೊಮಿಸಿಯನು, ಎರಡನೇ ಗೊತ್ತಾ ಟ್ರಾಜನು, ಆಮೇಲೆ ಹರ್ಡಿಯನು, ಮರ್ಕಸ್ಸು, ಆಮೇಲೆ ಔರೆಲಿಯಸ್ಸು, ಆಮೇಲೆ ಗೊತ್ತಾ ಶೇವ್ರಸ್ಸು, ಮ್ಯಾಕ್ಸಿಮಸ್ಸು, ಡೇಸಿಯಸ್ಸು, ವೆಲೋರಿಯನು, ಆಮೇಲೆ ಡೈಕ್ಲೇಸಿಯನ್ ಅಂತಕ್ಕಂಥವನು. ಇವರು 10 ಮಂದಿ ಏನು ಗೊತ್ತಾ ಈ ಕ್ರೈಸ್ತ ಸಭೆಯನ್ನು ಬಹಳವಾಗಿ ಹಿಂಸೆ ಕೊಟ್ಟಿರ್ತಾರೆ. ಅಂಥ ಸಭೆಯಲ್ಲಿ ಉಳಿದಿರ್ತಕ್ಕಂಥ ಸಭೆ ಇದು. ಇದಕ್ಕೆ ಸ್ಟೆಡ್ ಫಾಸ್ಟ್, ಎಷ್ಟು ಹಿಂಸೆ ಆಗಿದೋ ಅಷ್ಟು ಬಲವಾಗಿ ಭಾಳ ಫಾಸ್ಟಾಗಿ ಏನು ಗೊತ್ತಂದ್ರೆ ಈ ಸಭೆ ಬೆಳಿ. ಎಲ್ಲಿ ಹಿಂಸೆ ಆಗ್ತದೆ ಅಲ್ಲಿ ಸಭೆ ಭಾಳ ಫಾಸ್ಟಾಗಿ ಬೆಳೀತದೆ. ಎಲ್ಲಿ ಹಿಂಸೆ ಆಗೋದು ನಿಂತು ಹೋಯ್ತದ ಸಭೆ ಬೆಳೆಯೋದಿಲ್ಲ. ಯಾವಾಗ 11ನೇ ರಾಜ, 11ನೇ ಚಕ್ರವರ್ತಿ ಕಾನ್ಸ್ಟಾಂಟಿನ್, ರೋಮ್ ಸಾಮ್ರಾಜ್ಯದ ದೊರೆ, ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಲಿಕ್ಕೆ ವೇಷ ಹಾಕ್ಕೊಂಡೇನು ಬಂದಿದ್ದ, ನಾನೂ ಸಹ ಗೊತ್ತಾ ಕ್ರೈಸ್ತನೇ ಎಂಬುದಾಗಿ ಹೇಳಿಕೊಂಡಿದ್ದ. ಆ ಬಂದಿನಿಂದ ಏನು ಗೊತ್ತಾ ಕ್ರೈಸ್ತ ಸಭೆಯ ಮೇಲೆ ಹಿಂಸೆ ನಿಂತೋಯ್ತು. ಕ್ರೈಸ್ತರು ಅಂದಿನಿಂದ ಇಂದಿನ ತನಕ ಸುಖವಾಗಿ ಇದ್ದಾರೆ. ಅಂಥ ಪರ್ಸಿಕ್ಯೂಷನು ಬಂದಿಲ್ಲ, ಇವತ್ತಿನ ತನಕ ಇನ್ನೂ ಬಂದಿಲ್ಲ. ಆದ್ರೆ ಅವತ್ತಿನ ದಿವಸ ನಮ್ಮ ಕರ್ತನು ಏನು ಗೊತ್ತಾ ಪತ್ಮೋಸ್ ದ್ವೀಪದಲ್ಲಿ ಯೋಹಾನ ಹೇಳ್ತಿದ್ದಾರಪ್ಪ, ಮುಂದಿನ ದಿನಗಳಲ್ಲಿ ಕ್ರೈಸ್ತ ಸಭೆಗಳಿಗೆ ಈ ಸ್ಮರಣ ಸಭೆಗೆ ಬಂದಿರತಕ್ಕಂಥ ಹಿಂಸೆ ಮತ್ತೊಂದು ಸಾರಿ ಬರಲಿಕ್ಕಿದೆ ಎಲ್ಲ ಸಭೆಗಳ ಮೇಲೆ. ಆ ದಿನ ಬಹಳ ಹತ್ತಿರದಲ್ಲಿ. ಅದಕ್ಕೋಸ್ಕರವಾಗಿ ಆ ಒಂದು ಪೋಲಿಕಾರ್ಪ್ ಸಭೆಗೋಸ್ಕರವಾಗಿ ನಿಂತು ತನ್ನ ಪ್ರಾಣ ಕೊಟ್ಟಂಥ ರೀತಿಯಲ್ಲಿ ಎಲ್ಲ ಜನರು ತನ್ನ ಪ್ರಾಣವನ್ನು ಕಳ್ಕೋಷ್ಟು ಮಟ್ಟಿಗೆ ನನ್ನನ್ನು ಪ್ರೀತಿ ಮಾಡಿದಾರಲ್ಲ, ಕೊನೆಯವರೆಗೆ ನೀನು ತಾಳಿಕೊಡಬೇಕು ಎಂಬುದಾಗಿ ಅವರಿಗೆ ನೀನು ತಿಳಿಸಿ ಹೇಳು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಂಬಿಕೆಗೆ, ಕ್ರಿಸ್ತ ನಂಬಿಕೆಗೆ ಬರತಕ್ಕಂಥ ಪರೀಕ್ಷೆಗೆ ಬಂದಾಗ ಸಾಯುವಂಥ ಪರಿಸ್ಥಿತಿ ಬಂದರೂ ಸಹ ಹಿಂದೆಯೇ ಬೇಡ. ಬರೆದಿಂದ ಗೊತ್ತಾ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಾನು ಏನು ಮಾಡ್ತೀನಿ ಗೊತ್ತಾ, ನಿನಗೆ ಜೀವ ಎಂಬ ಜಯಮಾಲೆಯನ್ನು ಕೊಡುತ್ತೇನೆ. ಜೀವ ಎಂಬ ಜಯಮಾಲೆ ಅಂದರೆ ಏನು? ನಿನಗೆ ಜಯಮಾಲೆ ಸಿಗ್ತದೆ. ಇದು ಕ್ರೈಸ್ತ ಸಭೆಗೂ ಸೈತಾನನಿಗೂ ಹೋರಾಟ ಇದೆ. ಸೈತಾನನ ಸಮಾಜಕ್ಕೂ ಕ್ರೈಸ್ತ ಸಭೆಗೂ ಹೋರಾಟ ಆಗ್ತದೆ. ಇಂಥ ಹೋರಾಟದಲ್ಲಿ ಅವರು ನಿಂತ ಹಾಗೆ ಇವತ್ತಿನ ಕೊನೆಯ ದಿನಗಳಲ್ಲಿ ಕ್ರೈಸ್ತ ಸಭೆ ನಿಲ್ಲಬೇಕಾಗಿದೆ. ನೀ ಸಾಯಬೇಕಾದರೂ ಸಹ ಕ್ರಿಸ್ತ ನಂಬಿಕೆಯನ್ನು ಕಳ್ಕೊಳ್ಬೇಡ. ಯಾವಾಗ ಸ್ಮರಣ ಸಭೆ ನಿಂತಿದೆಯೋ ಬಹಳ ಬಲವಾಗಿ, ಬಹಳ ವೇಗವಾಗಿ ಸಭೆ ಬೆಳೀತು, ಬಹಳ ಬಲಿಷ್ಠವಾದಂಥ ಸಭೆಯಾಗಿ ಬೆಳೀತು. ಯಾವಾಗ ಹಿಂಸೆ ಆಯಿತು ಆವಾಗ ಬೆಳೀತು. ಆವತ್ತು ಬೆಳೆದಂಥ ಸಭೆ ಮತ್ತಿನ್ನೆಂದೂ ಬೆಳೆದಿಲ್ಲ. 2025 ವರ್ಷ ಆದರೂ ಬೆಳೆದೇ ಇಲ್ಲ. ಸಭೆ ಬೆಳೆದಂಥದ್ದು ಬೆಳೆದಿಲ್ಲ. ಆವತ್ತು ಎಷ್ಟು ಫಾಸ್ಟಾಗಿ ಸಭೆ ಬೆಳೀತು, ಎಷ್ಟು ಹಿಂಸೆ ಆಯಿತು, ಅಷ್ಟು ಸಭೆ ಬೆಳೀತು. ಇದು ಕ್ರೈಸ್ತಿಯ ಧರ್ಮ. ಇದು ಬೀಜ ಅದ. ಬೀಜಕ್ಕೆ ಏನು ಗೊತ್ತಾ, ಹಿಂಸೆ ಆದಾಗಲೇ ಇದು ಬೆಳೀತದೆ. ಭೂಮಿಯಲ್ಲಿ ಬೀಜ ಬಿದ್ದಾಗಲೇ ಏನು ಗೊತ್ತಂತಂದರೆ ಇದು ಮೊಳಕೆ ಹೊಡೀತದೆ. ಒಂದು ವೇಳೆ ಬೀಜ ಭೂಮಿಯಲ್ಲಿ ಬಿದ್ದೇ ಇಲ್ಲ ಅಂದಾಗ
ಸ್ವಾಮಿ ಅದೇ ಹೇಳಿ, ಒಂದು ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದರೆ ಭಾಳ ಫಲ ಕೊಡ್ತದೆ. ಒಂದು ವೇಳೆ ಬಿಡಲಾರ್ದು ಹೋದರು ಫಲನೇ ಬರಲ್ಲ. ಯಾವಾಗ ಹಿಂಸೆ ನಿಂತು ಹೋಗ್ಯದ, ಫಲ ನಿಂತು ಹೋಗ್ಯದ, ಬೆಳವಣಿಗೆ ನಿಂತು ಹೋಗ್ಯದ. ಕ್ರೈಸ್ತ ಸಭೆ ಕೇವಲ ಬೆಳೆದಿದೆ ಏನು ಗೊತ್ತಾ? ಸೈತಾನನ ಸಭೆ, ಸೈತಾನನ ಸಮಾಜ ಬೆಳೆದಿದೆ. ಆದರೆ ಗೊತ್ತಾ, ಕ್ರೈಸ್ತ ಸಭೆ ಆವತ್ತಿನ ದಿನಗಳು ಇವತ್ತಿನ ದಿವಸ ಇಲ್ಲ. ಅದಕ್ಕೋಸ್ಕರವಾಗಿ ಹೇಳ್ತಾನೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ನೀನೆಂದೂ ಸಾಯೋದಿಲ್ಲ, ಜೀವ, ನಿತ್ಯ ಜೀವ, ನೀ ಯಾವಾಗಲೂ ಬದುಕ್ತಿ, ನಿನಗೆ ಸಾವಿಲ್ಲ, ನಿನಗೆ ಮರಣ ಇಲ್ಲ, ಎಲ್ಲ ಕಾಲಗಳು ಜೀವವೆಂಬ ಜಯಮಾಲೆ, ನೀನು ಯುಗ 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 ನೀನು ಬರುತ್ತಿ. ಒಂದು ಸಾರಿ ಕ್ರಿಸ್ತ ನಂಬಿಕೆ ನಿಮಿತ್ತವಾಗಿ ನಿನ್ನನ್ನು ನೀನು ಕಳ್ಕೊಳ್ಳುವುದಾದರೆ, ನಿನ್ನ ಪ್ರಾಣ ಕಳ್ಕೊಳ್ಳುವುದಾದರೆ, ನೀನು ಯಾವಾಗಲೂ ಬದುಕುತ್ತಿ ಕ್ರಿಸ್ತನೊಂದಿಗೆ, ನೀನು ಯಾವಾಗಲೂ ಕ್ರಿಸ್ತನಲ್ಲಿ ಬದುಕುತ್ತೀ ಎಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಇವತ್ತು ದಿವಸ ಸಭೆಗಳೇ ನಮಗೇನಾದರೂ ಕಿವಿಗಳು ಪರ್ಸಿಕ್ಯೂಷನ್ ನಾಳೆಗೆ ಬರಲಿಕ್ಕಿದೆ. ಯಾಕೆ ಗೊತ್ತಾ? ನಿಮಗೆ ಜೀವವೆಂಬ ಜಯಮಾಲೆ ಕೊಡಿಸುವುದಕ್ಕೋಸ್ಕರವಾಗಿ ಇದು ಬರ್ತಾ ಇದೆ. ನಿಮ್ಮನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಅಲ್ಲ, ನಿಮ್ಮ ಪರೀಕ್ಷೆಗಾಗಿ ಬರ್ತಾ ಇದೆ. ನೀವು ಆ ಜಯಮಾಲೆ ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಬರ್ತಾ ಇದೆ. ಅದರಲ್ಲಿ ಏನು ಗೊತ್ತಾ, ನೀವು ಸಹಿಸ್ಕೋಬೇಕಾಗಿದೆ. ಇವತ್ತಿನ ದಿವಸ ಬಹಳ ಫಾಸ್ಟಾಗಿ ಇವತ್ತಿನ ದಿವಸ ಏನು ಗೊತ್ತಾ, ಆ ದಿನಗಳು ಹತ್ತಿರ ಬರ್ತಾ ಇದೆ. ಕ್ರೈಸ್ತ ಸಭೆ ಪರ್ಸಿಕ್ಯೂಷನ್ ಆಗ್ತಕ್ಕಂಥ ದಿನ ಬಹಳ ಹತ್ತಿರ ಬರ್ತಾರೆ. ದಿಸ್ ಚರ್ಚ್ ವಾಸ್ ಬೀಯಿಂಗ್ ಪ್ಯೂರಿಫೈ ದ ಫಸ್ಟ್ ಆಫ್ ಪರ್ಸಿಕ್ಯೂಷನ್. ಈ ಸಭೆ ಬಹಳವಾಗಿ ಹಿಂಸೆಗೊಳಗಾಯಿತು, ಪ್ಯೂರಿಫಿಕೇಷನ್. ಈ ಒಂದು ಚರ್ಚು ಪರ್ಸಿಕ್ಯೂಷನ್ ಯಾಕೆ ಬರ್ತದೆ? ಫಾರ್ ದಿ ಪ್ಯೂರಿಫಿಕೇಷನ್ ಆಫ್ ದ ಚರ್ಚ್ ದೇರ್ ಈಸ್ ಏನದು ಗೊತ್ತಾ? ಪರ್ಸಿಕ್ಯೂಷನ್ ಇಲ್ಲದೆ ಪ್ಯೂರಿಫೈ ಆಗಲ್ಲ. ಎಲ್ಲ ಸಭೆಗಳು ಮಿಕ್ಸ್ ಆಗಿ ಹೋಗಿವೆ. ಎಲ್ಲ ಸಭೆಗಳು ಏನಾಗಿದೆ ಗೊತ್ತಾಗೋದ? ಇದು ಮಿಕ್ಸ್ ಆಗಿ ಹೋಗಿದೆ, ಸತ್ತು ಹೋದಂಥ ಸಭೆಗಳಾಗಿ. ಇದು ಜೀವಿಸಬೇಕಾದ್ರೆ ಏನಾಗಬೇಕಾಗಿದೆ ಗೊತ್ತಾ? ಸಾಯಬೇಕಾಗಿದೆ. ಸಭೆಗಳು ಏನು ಗೊತ್ತಾ? ಸಾಯಬೇಕಾಗಿದೆ, ಸಾಕ್ಷಿ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾನೆ ಗೊತ್ತಾ, ಆವತ್ತಿನ ದಿನ ಆದಂಥ ಹಿಂಸೆ ಮತ್ತೊಂದು ಸಾರಿ ಭೂಮಿ ಮೇಲೆ ಬರಲಿಕ್ಕಿದೆ, ಕ್ರೈಸ್ತ ಸಭೆಗಳ ಮೇಲೆ ಬರಲಿಕ್ಕಿದೆ. ಅದಕ್ಕೆ ಸತ್ತವನಾಗಿ ಜೀವಿತನಾಗಿದ್ದಂಥ ಆದ್ಯಾಂತನಾದ ನಾನು ನಿಮಗೆ ಹೇಳುವುದೇನೆಂದರೆ, ನಾನು ಸತ್ತಿದ್ದೇನೆ, ಇಗೋ ಯುಗ ಯುಗಾಂತರಕ್ಕೂ ಬದುಕುವನಾಗಿದ್ದೇನೆ, ಎಲ್ಲ ಕಾಲಗಳಲ್ಲಿ ಬದುಕುವನಾಗಿದ್ದೇನೆ. ನೀವು ನನ್ನ ನಿಮಿತ್ತವಾಗಿ ನೀವು ಸಾಯುವುದಾದರೆ ನೀವು ಎಲ್ಲ ಕಾಲಗಳಲ್ಲಿ ಬದುಕುವಿರಿ. ಆವಾಗ ನೀವು ಬೀಜ ಆಗ್ತೀರಿ, ಪ್ಯೂರಿಫೈ ಆಗ್ತೀರಿ. ಒಂದು ವೇಳೆ ಪ್ಯೂರಿಫೈ ಆಗಿದ್ದಿಲ್ಲ ಅಂತಂದ್ರೆ ಬೀಜ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೇನು ಗೊತ್ತಾ? ಸಂಕಷ್ಟ ಆಗದ ಹೊರತು ಆ ಪರಲೋಕ ರಾಜ್ಯ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಏನು ಗೊತ್ತಂತಂದ್ರೆ, ಕ್ರೈಸ್ತ ಸಭೆ ಮೇಲೆ ಪರ್ಸಿಕ್ಯೂಷನ್ ದಿನಗಳು ಹತ್ತಿರ ಬಂದಿವೆ. ಎಲ್ಲ ರಾಷ್ಟ್ರಗಳು ಒಂದಾಗಿವೆ, ಎಲ್ಲ ರಾಷ್ಟ್ರಗಳು ಕೂಡಿ ವಿಚಾರ ಮಾಡ್ತಾ ಇದ್ದಾರೆ. ಕ್ರೈಸ್ತರನ್ನು ಹಿಂಸಿಸುವುದಕ್ಕಾಗಿ, ಇಸ್ರಾಯೇಲರನ್ನು ಹಿಂಸಿಸುವುದಕ್ಕೋಸ್ಕರವಾಗಿ ಜಗತ್ತೆಲ್ಲ ಒಂದಾಗುವಂಥ ಪರಿಸ್ಥಿತಿ ಈಗ ಬಂದಿದೆ. ನೀವು ಲೋಕವನ್ನು ನೋಡಿರಿ, ಸ್ವಲ್ಪ ದೃಷ್ಟಿ ಇಟ್ಟು ನೋಡಿರಿ ಏನಾಗ್ತಾ ಇದೆ ಪ್ರಪಂಚದಲ್ಲಿ. ಬೈಬಲ್ ದೃಷ್ಟಿಯಿಂದ ಲೋಕ ನೋಡಿರಿ, ಆವಾಗ ನಿಮಗೆ ಗೊತ್ತಾಗ್ತದೆ ಇವತ್ತು ದಿವಸ ಕ್ರೈಸ್ತ ಸಭೆ ಲೋಕದಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದು. ಇವತ್ತಿನ ದಿವಸ ಏನು ಗೊತ್ತಾ? ನೀನು ಸಾಯಬೇಕಾದರೂ ನೀ ನಂಬಿಗಸ್ತನಾಗಿರು ಎಂಬುದಾಗಿ ಹೇಳುತ್ತಿದ್ದಾನೆ. ದೇವರಾತ್ಮನ ಸಭೆಗಳಿಗೆ ಹೇಳುತ್ತಾನೆ. ಮತ್ತು ಜಯ ಹೊಂದುವವನಿಗೆ, ಇದರಲ್ಲಿ ಯಾರು ಜಯ ಹೊಂದುತ್ತಾನೋ ಅವನಿಗೆ ಎರಡನೆಯ ಮರಣದಿಂದ ಕೇಡಾಗುವುದೇ ಇಲ್ಲ. ಇವತ್ತಿನ ದಿವಸ ನಾ ಮಾತಾಡ್ತಕ್ಕಂಥದ್ದು ಎರಡನೆಯ ಮರಣದ ವಿಷಯದಲ್ಲಿ ಮಾತಾಡ್ತಕ್ಕಂಥ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನ ಮಹಿಮೆಗೋಸ್ಕರವಾಗಿ, ಕ್ರಿಸ್ತನ ಸ್ವಾರ್ಥೆಗಾಗಿ, ಆತನ ರಾಜ್ಯಕ್ಕಾಗಿ, ಆತನ ಸಭೆಗಾಗಿ ತ್ಯಾಗ ಮಾಡಿಕೊಳ್ಳುವುದಾದರೆ ಅದಕ್ಕೆ ಸಾಕ್ಷಿ ಅಂತಾರೆ. ತನ್ನನ್ನು ತಾನು ಬಲಿ ಅರ್ಪಿಸಿಕೊಳ್ಳುವ, ತನ್ನನ್ನು ತಾನು ತ್ಯಾಗ ಮಾಡಿಕೊಳ್ಳುವುದಕ್ಕಾಗಿ. ಈ ಕ್ರೈಸ್ತ ಸಭೆ ಬೆಳೆದಿದ್ದು ಏನು ಗೊತ್ತಾ? ತ್ಯಾಗದ ಮೇಲೆ, ಕ್ರಿಸ್ತನ ರಕ್ತದ ಮೇಲೆ, ಹಿಂಸೆಯ ಮೇಲೆ ಇದು ಬೆಳೆದಿದೆ. ಇದನ್ನು ಅಳಿಸಿ ಬಿಡುವುದಕ್ಕೆಂದು 10 ಸಾಮ್ರಾಜ್ಯಗಳು ಶತಪ್ರಯತ್ನ ಮಾಡಿ ಹೋರಾಟ ಮಾಡಿದರು, ಜಯಿಸಲಿಕ್ಕಾಗಿಲ್ಲ. ಇದು ಬೀಜ, ಇದು ನಾಶವಾಗಿ ಹೋಗ್ತಕ್ಕಂಥ ಬೀಜದಿಂದ ಇದು ಉಂಟಾಗಿಲ್ಲ. ಕ್ರೈಸ್ತ ಸಭೆ ಇದು ಕರ್ತನ ರಕ್ತ ಅಂತಕ್ಕಂಥ ಬೀಜದಿಂದ ತಯಾರಾಗಿದೆ. ಇದು ಭೂಲೋಕದ ಯಾವ ಶಕ್ತಿಯನ್ನು ಗೊತ್ತೇ ಇದನ್ನು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮಗೆ ಗೊತ್ತಾಗಬೇಕಾಗಿ ನಾವು ನಿಲ್ಲಬೇಕಾಗಿದೆ.
ಇವತ್ತಿನ ದಿವಸ ನೀನು ಇದರಲ್ಲಿ ಜಯ ಹೊಂದಬೇಕು. ಜಯ ಹೊಂದಿದ ಮೇಲೆ ನಿನಗೇನು ಗೊತ್ತಾ, ಎರಡನೆಯ ಮರಣದಿಂದ ನಿನಗೆ ಕೇಡಾಗುವುದೇ ಇಲ್ಲ. ಕ್ರಿಸ್ತನಲ್ಲಿ ಪ್ರಿಯರೇ, ಎರಡನೆಯ ಮರಣ ನಿಮಗೆ ಬರೋದೇ ಇಲ್ಲ. ನೀವು ಕ್ರಿಸ್ತನ ಹೋರಾಟ ಮಾಡಿ ಆತನಿಗೆ ಸಾಕ್ಷಿಯಾಗುವುದಾದರೆ ಎರಡನೆಯ ಮರಣ ನಿಮಗೆ ಬರುವುದೇ ಇಲ್ಲ. ಎರಡನೇ ಮರಣದಿಂದ ಪಾರಾಗಿ ನಿತ್ಯ ಜೀವಕ್ಕೆ ನೀವು ಹೋಗುವವರಾಗಿದ್ದೀರಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಲ. ಈ ಎರಡನೆಯ ಮರಣ ಕ್ರಿಸ್ತನಲ್ಲಿ ಪ್ರಿಯರೇ, ಎಷ್ಟು ಮರಣಗಳಿವೆ, ಎಷ್ಟು ಜನನಗಳಿವೆ ಕ್ರೈಸ್ತಿಯ ಜೀವಮಾನದಲ್ಲಿ. ಕ್ರೈಸ್ತರಾದ ನಮಗೆ ನಾವು ತಿಳ್ಕೊಳ್ಬೇಕಾಗಿದೆ. ಜನನ ಎಷ್ಟಿವೆ? 2. ಮರಣ ಎಷ್ಟಿವೆ? 2. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ಪರಲೋಕ ರಾಜ್ಯವನ್ನು ಸೇರಲ್ಲ. ನಿಕೋದೇಮನಿಗೆ ಹೇಳ್ತಾ ಇದ್ದ, ಹೊಸದಾಗಿ ಹುಟ್ಟೋದು ಇನ್ನೊಂದು ಜನ್ಮ, ಈ ಜನ್ಮಕ್ಕಿಂತ ಇನ್ನೊಂದು ಜನ್ಮ. ಯಾರಿಗೆ 2 ಜನ್ಮ ಆಗ್ತವೆ, 2 ಸಾರಿ ಹುಟ್ಟುತ್ತಾರೆ, ಅವನಿಗೆ ಒಂದೇ ಒಂದು ಮರಣ ಆದಂಥ ಅವತ್ತು ದಿವಸ ನಿಕೋದೇಮನಿಗೆ ಕರ್ತನು ಅವತ್ತು ದಿವಸ ರಾತ್ರಿ ಸಂಭಾಷಣೆ ಮಾಡಿ ತಿಳಿಸಿ ಹೇಳಿದ. 2 ಸಾರಿ ಹುಟ್ಟಬೇಕು ಮನುಷ್ಯ. ಒಂದು ಲೌಕಿಕವಾದಂಥ ರೀತಿಯಲ್ಲಿ ಹುಡ್ತಕ್ಕಂಥದ್ದು, ಇನ್ನೊಂದೇನು ಗೊತ್ತಾ, ಆತ್ಮಿಕವಾದಂಥ ರೀತಿಯಲ್ಲಿ ಹುಡ್ತಕ್ಕ. ಶರೀರದಲ್ಲಂತೂ ಈ ಲೋಕದಲ್ಲಿ ಹುಡ್ತಿದ್ದು ಪಾಪದಿಂದ ಹುಟ್ಟಿರ್ತಕ್ಕಂಥ ಇದು ಶರೀರ. ಇದೇನು ಗೊತ್ತಂದ್ರೆ ಪಾಪದ ಪಿಂಡ ಇದೆ. ಆದರೆ ಇದು ದೇವರ ರಾಜ್ಯಕ್ಕೆ ಹೋಗಲ್ಲ. ಈ ಶರೀರ ದೇವರ ರಾಜ್ಯಕ್ಕೆ ಹೋಗಲ್ಲ. ಆತ್ಮ ಇನ್ನೊಂದು ಸಾರಿ ಆತ್ಮದ ಹುಟ್ಟಬೇಕು, ಬದಲಾವಣೆ ಆಗಬೇಕು. ಈ ಶರೀರದಿಂದ ಪಾರಾಗಿ ಗೊತ್ತಾ, ಆತ್ಮದ ಹೋಗಬೇಕು. ಈ ಒಂದು ಶರೀರದಿಂದ ಪಾರಾಗಿ ಆತ್ಮನಿಂದ ಜನ್ಮ ಆಗಬೇಕು. ಆ ಆತ್ಮದಿಂದ ಜನ್ಮ, ಶರೀರದ ಜನ್ಮದಿಂದ ಪಾರಾಗಿ ಆತ್ಮದ ಜನ್ಮ ಯಾರಿಗೆ ಆಗ್ತದ, ಅವನಿಗೆ ಒಂದೇ ಒಂದು ಮರಣ ಅದ, ಅದು ಶರೀರದ ಮರಣ ಅಷ್ಟೇ. ಆದರೆ ಆತ್ಮ ಯಾವಾಗಲೂ ಬದುಕ್ತಕ್ಕಂಥದ್ದಾಗಿರ್ತದೆ. ಬದುಕಿಸುವಂಥದ್ದು ಏನದು ಗೊತ್ತಾ, ಶರೀರ ಅಲ್ಲ, ಪ್ರಾಣ ಅಲ್ಲ, ಆತ್ಮ. ಬದುಕಿಸುವಂಥದ್ದು ಏನೋ ಗೊತ್ತಾ, ಆತ್ಮ ಅದ. ಯಾರು ಗೊತ್ತಾ, 2 ಸಾರಿ ಜನ ಆಗ್ತದೆ ಅವರಿಗೆ. ಅವರು 1 ಸಾರಿ ಮಾತ್ರ ಸಾವದ. ಅದೇನು ಗೊತ್ತಂದ್ರೆ ಮೊದಲನೇ ಮರಣ. 1 ಸಾರಿ ಸಾಯ್ತಾರ. ಆದರೆ ಅವ ಯಾವಾಗಲೂ ಬದುಕ್ತಾನೆ, ಆತ್ಮನಲ್ಲಿರ್ತಾನೆ. ಆದರೆ ಯಾವನಿಗೆ 1 ಸಾರಿ ಜನನ ಆಗ್ತದೆ, ಅವನಿಗೆ 2 ಮರಣ. ಶರೀರದ ಮರಣ ಅದ, ಆಮೇಲೆ ಗೊತ್ತಂದ್ರೆ ಆತ್ಮದ ಮರಣ ಅದ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಏನು ಗೊತ್ತಂದ್ರೆ, ಒಂದೇ ಒಂದು ಸಾರಿ ಹುಟ್ಟಿದ ಮನುಷ್ಯ ಅವನಿಗೆ 2 ಮರಣ ಅವ. ಇದು ಬಹಳ ಗೊತ್ತಾ, ಆಶ್ಚರ್ಯಕರವಾದಂಥ ವಿಷಯ. ನಮಗೆ ಗೊತ್ತದ ಒಂದನೇ ಮರಣನೇ ಗೊತ್ತದ. 1 ಸಾರಿ ನಾವು ಹುಡ್ತೀವಿ, 1 ಸಾರಿ ನಾವು ಸಾಯ್ತೀವಿ, ಮುಗಿದೋಯ್ತು ಮನುಷ್ಯನ ಜೀವನ, ಇಷ್ಟೇ ಅಂತಿರಲ್ಲ. ಆದರೆ ಮರಣ ನಂತರನೇ ಅನ್ನೋದು ಗೊತ್ತಾ, ಶಾಶ್ವತವಾದಂಥ ಜೀವನ ಅದ. ಈ ಮರಣ ಆಗಿದ ಮೇಲೆ ನಿಜವಾದಂಥ ಜೀವಮಾನ ಅದ. ಈ ಲೋಕದಾಗಿರ್ತಕ್ಕಂಥ ಈ ಜೀವಮಾನ, ಈ ಶರೀರದ ಜೀವಮಾನ ಅಲ್ಲ. ಈ ಶರೀರ ಇದೇನು ಗೊತ್ತಾ, ಮಣ್ಣಿಂದ ಆಗಿರ್ತಕ್ಕಂಥದ್ದು, ಮಣ್ಣಿಗೆ ಹೋಗ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಇನ್ನೊಂದಾದ, ಅದೇನು ಗೊತ್ತಾ, ಆತ್ಮ. ಬದುಕಿಸುವಂಥದ್ದೇನದು ಗೊತ್ತಾ, ಆತ್ಮ. ಅದಕ್ಕೆ 1 ಸಾರಿ ಹುಟ್ಟಿದವನಿಗೆ 2 ಮರಣ ಅವ, ಶರೀರದ ಮರಣ ಅದ, ಕೊನೆಗೆ ಆತ್ಮದ ಮರಣ ಅದ. ವೇಸ್ಟ್. ಅವ ಪ್ರಾಣಿ ಇದ್ದ ಹಾಗೆ, ಪ್ರಾಣಿ ಸತ್ತು ಹೋದಂಗೆ ಸತ್ತು ಹೋಗ್ಬಿಡ್ತಾನೆ. ಆದ್ರೆ ಇವತ್ತಿನ ದಿವಸ ಏನು ಗೊತ್ತಂದ್ರೆ, 1 ಸಾರಿ 2 ಸಾರಿ ಹುಟ್ಟಿದಂಥವ ಅವನಿಗೆ ಒಂದೇ ಒಂದು ಮರಣದ, ಶರೀರದ ಮರಣ. ಆತ್ಮದ ಯಾವಾಗಲೂ ಜೀವಿಸ್ತಕ್ಕಂಥವನಾಗಿರ್ತಾರೆ. ಕರ್ತನಲ್ಲಿ ಪ್ರಿಯರೇ, ನಾವೇನು ಗೊತ್ತಂತಂದ್ರೆ, 1 ಮರಣ ಮಾತ್ರ ನಮ್ಗೆ ಗೊತ್ತದ, 2ನೇ ಮರಣ ನಮ್ಗೆ ಗೊತ್ತಿಲ್ಲ. ಒಂದು ವಿಷಯ ಬಹಳ ಜಾಗೃತಿಯಿಂದ ನಾವು ಕೇಳಬೇಕಾಗಿದೆ ಇವತ್ತಿನ ದಿವಸ, ಮರಣದ ವಿಷಯದಲ್ಲಿ. ಮರಣ ಅಂದ ತಕ್ಷಣ ಗೊತ್ತಾ ನಮಗೆ ಭಯ, ಮರಣ ಅಂದ ತಕ್ಷಣ ನಮ್ಗೆ ಚಿಂತೆ. ಆದ್ರೆ ಈ ಮರಣ ಅಂತಕ್ಕಂಥದ್ದೇನು ಗೊತ್ತಾ, ನಿರಂತರವಾದ ಜೀವಮಾನಕ್ಕೆ ನಡೆಸತಕ್ಕಂಥದ್ದಾಗಿದೆ. ಈ ಶರೀರದಿಂದ ಮಾರ್ಪಾಟಾಗಿ ಎಲ್ಲಿಗೆ ಹೋಗ್ತದೆ ಗೊತ್ತಾ, ಆತ್ಮನ ಕಡೆಗೆ, ಶಾಶ್ವತವಾದ ಜೀವನದ ಕಡೆಗೆ ಹೋಗಲಿಕ್ಕಿದೆ. ಕೆಲವರಿಗೆ ಗೊತ್ತಾ, ಮರಣ ಏನದು ಗೊತ್ತಾ, ನಿತ್ಯ ಜೀವಕ್ಕೆ ನಡೆಸುವಂಥದ್ದಾಗಿದೆ. ಕೆಲವರಿಗೆ ನಂಬಲಾರ್ದವರಿಗೆ ಗೊತ್ತಾ, ನಿತ್ಯವಾದಂಥ ನಿರಂತರವಾದ ನಾಶನ ಕಡೆಗೆ ಹೋಗ್ತಕ್ಕಂಥದ್ದಾಗಿದೆ. ಇವತ್ತಿನ ದಿವಸ ಏನು ಗೊತ್ತಾ, ಈ ವಾಕ್ಯ ಭಾಗ ನಾವು ಕೇಳುವಾಗ ಬಹಳ ಜಾಗ್ರತೆಯಿಂದಿರಬೇಕು. ಇಲ್ಲಿ ಬರೆದು ಗೊತ್ತಾ, 2ನೆಯ ಮರಣದಿಂದ ನೀ ಪಾರಾಗ್ತಿ. 2ನೇ ಮರಣ ನಿನಗಿರಲ್ಲ. ಕ್ರಿಸ್ತನ ನಿಮಿತ್ತವಾಗಿ ಹೋರಾಟ ಮಾಡಿ ಜಯಿಸಿದೆ ಅಂದ್ರೆ ನಿನಗೆ
ಎರಡನೇ ಮರಣ ಇಲ್ಲ. ನೋಡೋಣ, ಎರಡನೇ ಮರಣ ಅಂದರೆ ಏನು? ಪ್ರಕಟಣೆ 14, ಇದೇ ಪ್ರಕಟಣೆ 14ನೇ ಸಂಧಿ, ಆಮೇಲೆ ಗೊತ್ತಾ 13ನೆಯ ವಚನದಲ್ಲಿ ಇದು ಎಲ್ಲರೂ ಸತ್ತಾಗ ಸಮಾಧಿಗೆ ಹಾಕುವಾಗ ಎಲ್ಲರಿಗೆ ಮಾತಾಡ್ತಾರೆ. ದೇವ್ರಿಗೆ ನಂಬೇನೋ ನಂಬಿಲ್ಲೋ, ಹ್ಯಾಂಗಿದ್ದಾನೋ ಎತ್ತಿಲ್ಲೋ, ನಮ್ಮದೊಂದು ನಮ್ಮಲ್ಲಿ ಅನ್ನೋದು ಗೊತ್ತಾ ಒಂದು ಪದ್ಧತಿ ಅದ. ಈ ವಚನ ಎಲ್ಲರಿಗೂ ನಾವು ಹೇಳ್ತೀವಿ, ಆದರೆ ಇದು ಎಲ್ಲರಿಗೂ ಇದು ಆಗಲ್ಲ. ಭಾಳ ಜಾಗ್ರತೆ ಸತ್ತಿದ ಮೇಲೆ. ಆ ಸತ್ತಿದ ಮೇಲೆ ಅವನಿಗೇನು ಗೊತ್ತಿದ್ದು? ಈ ವಚನ ಅವನಿಗೇನು ಗೊತ್ತಿದೆ? ಜೀವ ಇದ್ದಾಗಲೇ ಇದು ನಮಗೆ ಗೊತ್ತಿಲ್ಲ, ಸತ್ತಿದ ಮೇಲೆ ಅವನಿಗೇನು ಗೊತ್ತದ. ಆದರೆ ಅವನಿಗೆ ಈ ವಚನ ನಾವು ಹೇಳ್ತೀವಿ, ಆದರೆ ಅವನಿಗೇನು ಇದು ಆಗೋಕ್ಕೆ ಇಲ್ಲ. ಇಲ್ಲಿ ಬರೆದಿದ್ದು ಗೊತ್ತಾ 14ನೇ ಅಧ್ಯಾಯ 13ನೇ ವಚನ, ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು, ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೇ ಎಂದು ನನಗೆ ಹೇಳಿ. ನೋಡು, ಇದೇನದು ಗೊತ್ತಾ? ಈ ಎರಡನೇ ಮರಣ ಅನ್ಬೋದು ಏನದು ಗೊತ್ತಾ? ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು. ಕರ್ತನ ಭಕ್ತರಾಗಿ ಸಾಯಬೇಕು, ಕರ್ತನ ಭಕ್ತರಾಗಿ ಸಾಯಬೇಕು ಅಂದ್ರೆ ಗೊತ್ತಾ? ಭಕ್ತರಿಗೆ ಏನದು ಗೊತ್ತಾ? ಇದು ಯಾವಾಗಲೂ ಬದುಕ್ತಕ್ಕಂಥವ್ರಾಗಿರ್ತಾರೆ. ಈ ಕರ್ತನ ಭಕ್ತರಾಗಿ ಒಂದೇಳು ಸತ್ತಿಲ್ಲ, ಅವ್ರಿಗೆ ಏನದು ಗೊತ್ತಂತಂದರೆ ಎರಡನೇ ಮರಣ. ದೇವನಾಮ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತೀವನು ಗೊತ್ತಂದ್ರೆ, ಎರಡನೇ ಮರಣದಿಂದ ಪಾರಾಗಬೇಕಾದ್ರೆ ಗೊತ್ತಾ, ನಮಗೆ ಪರೀಕ್ಷೆ ಆಗಬೇಕು. ಶರೀರದಲ್ಲಿ ನಾವು ಸಾಯ್ತೇವೆ, ಆದರೂ ಗೊತ್ತಾ ಆತ್ಮದಲ್ಲಿ ನಾವು ಜೀವಿಸುವರಾಗಿರ್ಬೇಕು. ಇಲ್ಲಿ ಹೇಳ್ತಾನೆ ಗೊತ್ತಾ, ಎರಡನೆಯ ಮರಣ ಇದು ಬೆಂಕಿಯ ಕೆರೆಯ ಮರಣ, ಇದು ಬೆಂಕಿ ಕಡೆಗೆ ನಡೆಸ್ತಕ್ಕಂಥದ್ದಾಗಿರ್ತದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವನಾಮ ಸ್ತೋತ್ರ ಉಂಟಾಗಲಿ. ಮನುಷ್ಯ ಸಾಯ್ತಕ್ಕಂಥದ್ದು ಹ್ಯಾಂಗ ನಾವು ನೋಡ್ತೇವೆ. ಆದಾಮನು ಮೊದಲು ದೇವರಾಜ್ಞೆ ಮೀರಿ ಹೋಗಿದ ಮೇಲೆ ಏನಾಯಿತು ಗೊತ್ತಾ? ಶರೀರದಾಗ ಏನು ಗೊತ್ತಾ ಜೀವ ಮಾಡ್ತಿದ್ದ ಇದ್ದ, ಆತ್ಮದಾಗ ಮೊದಲೇ ಸತ್ತು ಹೋಗಿದ್ದ. ಒಂದು ವೇಳೆ ಕ್ರಿಸ್ತನಿಗೋಸ್ಕರವಾಗಿ ಜೀವಿಸಲಾರದು ಹೋದಾರ ಅವನೇನು ಗೊತ್ತಂತಂದ್ರೆ ಆತ್ಮದಾಗ ಇರಲ್ಲ, ಅವ ಆತ್ಮದಿಂದ ಭಾಳ ದೂರ ಇರ್ತಾನೆ. ಅದಕ್ಕೋಸ್ಕರವಾಗಿ ಏನು ಗೊತ್ತಾ, ಕ್ರಿಸ್ತನ ಹೋರಾಟ ಮಾಡಿ ಸಾಯ್ತಕ್ಕಂಥವರು ಇವರು ಧನ್ಯರು. ಯಾರು? ಪೋಲಿಕಾರ್ಪ್, ಬಿಷಪ್ ಪೋಲಿಕಾರ್ಪ್ ಕ್ರಿಸ್ತನ ವಾಕ್ಯದ ನಿಮಿತ್ತ, ಆತನ ರಾಜ್ಯದ ನಿಮಿತ್ತ ಆತನ ಹೆಂಚಿನ ಮೇಲೆ ಹಾಕಿ ಸುಳುವಾಗಲು ಆತನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ, ಬಹಳ ಧೈರ್ಯದಿಂದ ಆತನು ಎದುರಿಸಿದ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಹೋರಾಟ ಇದೆ, ನಮ್ಮ ನಂಬಿಕೆಗೆ ಹೋರಾಟ ಇದೆ. ಕ್ರಿಸ್ತನಿಗೆ ನಾವು ನಂಬಿದೆ, ನಮಗೆ ಹೋರಾಟ ಇದೆ, ನಮಗೆ ಪರೀಕ್ಷೆ ಇದೆ. ಇದಕ್ಕೆ ನಾವೇನು ಗೊತ್ತಾ ಪಾಸ್ ಆಗಬೇಕಾಗ್ತವೆ. ಅದಕ್ಕೆ ಯಾವಾಗನು ಗೊತ್ತಾ ಪಾಸ್ ಆಗಲ್ಲ. ಮೊದಲು ಪೈಲೆ ಗೊತ್ತಾ ಯಾತ್ರೆಗೆ ಸೈತಾನ ಗೊತ್ತಾ? ದೇವರ ಮಕ್ಕಳೇ ಯಾತ್ರೆಗೆ ಸೈತಿರಿ ಪೈಲೆ ಆತ್ಮದಾಗ ಸತ್ತು ಹೋಗ್ತಾನೆ. ಆದಾಮ ಆತ್ಮದ ಮೊದಲು ಸತ್ತ, ಆಮೇಲೆ ಶರೀರದ ಮರಣ ಬಂತು. ಯಾವಾಗೇನು ಗೊತ್ತಾ ಆಜ್ಞೆ ತಪ್ಪಿ ಹೋದ, ಆತ್ಮದಾಗ ಸತ್ತ. ದೇವ್ರ ಬಳಿ ಏನು ಗೊತ್ತಾ ಇಲ್ಲನೇ ಇಲ್ಲ, ಆತ್ಮದಾಗ ಸತ್ತು ಹೋದ. ಅವನಿಗೆ ಗೊತ್ತಾ ಎರಡನೇ ಮರಣ ಅದು ಬಂತು. ಕೊನೆಗೇನು ಗೊತ್ತಾ, ಆ ಮರಣ ಜಯಿಸೋದಕ್ಕೋಸ್ಕರವಾಗಿ ಮತ್ತೊಬ್ಬ ಆದಾಮನ ಈ ಲೋಕಕ್ಕೆ ಬರಬೇಕಾಯಿತು. ಅದಕ್ಕೋಸ್ಕರವಾಗಿ ಇಲ್ಲಿ ಬರೆಯಲ್ಪಟ್ಟದೇನು ಗೊತ್ತಾ, ಈ ಒಂದು ಹೋರಾಟ ಕ್ರೈಸ್ತ ಸಭೆಗಿದೆ. ನೀನೇನು ಗೊತ್ತಾ, ಎರಡನೆಯ ಮರಣದಿಂದ ನೀ ಪಾರಾಗಬೇಕು. ನಿನಗೆ ಎರಡನೇ ಮರಣದಿಂದ ನಾನು ನಿನಗೆ ತಪ್ಪಿಸ್ತೆ. 20ನೇ ಅಧ್ಯಾಯ 6ನೇ ವಚನ, ಇದೇ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 6ನೇ ವಚನದಲ್ಲಿ ಇಲ್ಲಿ ಬರೆದರು ಏನಂತ, ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ, ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು. ಇದು ಪ್ರಥಮ ಪುನರುತ್ಥಾನ. ನೋಡಿ, ಎರಡನೇ ಏನು ಗೊತ್ತಾ, ಪ್ರಥಮ ಪುನರುತ್ಥಾನ ಆದವರು ಧನ್ಯರು. ಪುನರುತ್ಥಾನ ನಮಗೆ ಆಲ್ರೆಡಿ ಆಗಿರಬೇಕು. ಪುನರುತ್ಥಾನ ಅಂದ್ರೇನು ಗೊತ್ತಾ, ಒಂದು ಸಾರಿ ನಾವು ಹುಟ್ಟಿದ್ದೇವೆ, ಇನ್ನೊಂದು ಸಾರಿ ನಾವು ಜನ್ಮ ಆಗಬೇಕಾಗಿ, ಅದು ದೀಕ್ಷಾ ಸ್ನಾನ. ಅದು ದೀಕ್ಷಾ ಸ್ನಾನ ಆಗಿದ ಮೇಲೆ ಏನು ಗೊತ್ತಾ, ನಮಗೆ ಪರೀಕ್ಷೆ ಆಗ್ತದೆ. ಆ ಪರೀಕ್ಷೆ ಅನ್ನೋದು ಗೊತ್ತಾ, ಭಯಂಕರ ಪೋಲಿಕಾರ್ಪನಿಗೆ ಆದಂಥ ಒಂದು ಪರೀಕ್ಷೆ. ಸಾವು ಮರಣಗಳ ಮಧ್ಯದಲ್ಲಿ ಹೋರಾಟ. ನಂಬಿಕೆಗೋಸ್ಕರವಾಗಿ ಗೊತ್ತಾ ಅವರು ತನ್ನ ಜೀವನವನ್ನೇ ಕಳ್ಕೊಂಡ್ರು, ಸಭೆಗೋಸ್ಕರವಾಗಿ ತನ್ನ ಜೀವನ ತ್ಯಾಗ ಮಾಡಿದರು. ಇದು ಪರೀಕ್ಷೆ. ಅವರು ಯಾರ್ಯಾರು ಪರಲೋಕ ರಾಜ್ಯದ ಮಹಿಮೆಗೋಸ್ಕರವಾಗಿ ಸತ್ತಿದ ಕರ್ತನ ಭಕ್ತರಾಗಿ ಯಾರು ಈ ರೀತಿಯಿಂದ ತನ್ನ ಜೀವ ಪ್ರಾಣ ಕಳ್ಕೊಂಡರು, ಅವರಿಗೀಗ
ವಿಶ್ರಾಂತಿ ಅದ. ಎಲ್ಲಿ? ಪರಲೋಕನಾಗೆ, ಪರಲೋಕದಾಗ ವಿಶ್ರಾಂತಿದಾಗ. ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆ ಅನುಭವಿಸಿದರು. ಅವರೆಲ್ಲರೂ ಗೊತ್ತೊಂದು ಪರಲೋಕದಲ್ಲಿ. ಎಲ್ಲ ಅಪೊಸ್ತಲರು, ಎಲ್ಲ ಪ್ರವಾದಿಗಳು, ಅಬ್ರಹಾಮ್, ಇಸಾಕ್, ಯಾಕೋಬ್, ಎಲ್ಲ ಪ್ರವಾದಿಗಳು, ಎಲ್ಲ ಅಪೊಸ್ತಲರು ಹಿಂಸೆ ಅನುಭವಿಸಿ ನೀತಿ ನಿಮಿತ್ತವಾಗಿ, ನ್ಯಾಯದ ನಿಮಿತ್ತವಾಗಿ, ಕ್ರಿಸ್ತನ ಮಹಿಮೆಗೋಸ್ಕರವಾಗಿ ಸಾಕ್ಷಿ ಕೊಟ್ಟರು. ಅಂದರೆ ಗೊತ್ತಾ? ರಕ್ತ ಸುರಿಸಿದ್ರು, ನಂಬಿಕೆ ಕಾಪಾಡಿಕೊಂಡರು, ಸಾಯಬೇಕಾದರೂ ಕ್ರಿಸ್ತನನ್ನು ಅಲ್ಲಗಳೆಯಲಿಲ್ಲ. ಅವ್ರೇನು ಗೊತ್ತಂದ್ರೆ ಜೈವೀರರಾದರು. ಅವರು ಸತ್ತಿಲ್ಲ. ಅವ್ರಿಗೊತ್ತು ನೀವು ಎಲ್ಲಿದ್ದಾರೆ ಗೊತ್ತಾ? ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂಬುದಾಗಿ ದೇವರು ಹೇಳಿ. ಈ ಹೊತ್ತೇ, ಈ ದಿನ ಏನು ಗೊತ್ತಾ? ನಾವು ಜೀವ ಸಾಯೋದಕ್ಕಿಂತ ಮುಂಚಿತವಾಗಿ ಈ ಶರೀರದಲ್ಲಿ ನಮಗೆ ಪುನರುತ್ಥಾನ ಆಗಬೇಕು. ಈ ಶರೀರದಲ್ಲಿ ಪುನರುತ್ಥಾನ ಆಗಬೇಕು. ಪುನರುತ್ಥಾನ ಗೊತ್ತಾ? ಸತ್ತು ಜೀವವಾಗಿ ಎದ್ದು ಬರಬೇಕು. ನಾವು ಕ್ರಿಸ್ತನಿಗೋಸ್ಕರವಾಗಿ, ಆತನ ಮಹಿಮೆಗೋಸ್ಕರವಾಗಿ, ಆತನ ಸೇವೆಗೋಸ್ಕರವಾಗಿ, ಆತನ ರಾಜ್ಯಕ್ಕೋಸ್ಕರವಾಗಿ ನಾವು ಸಾಯಬೇಕಾದರೂ ನಂಬಿಗಸ್ತರಾಗಿದ್ದು ಕ್ರಿಸ್ತನನ್ನು ಅಲ್ಲಗಳೆಯದೆ ಎಷ್ಟೋ ಭಕ್ತರು ಸಾವನ್ನು ಅಪ್ಪಿ ಎಲ್ಲರಿಗೂ ಗೊತ್ತಿವತ್ತು ದಿವಸ ಪರಲೋಕದಗಾರ. ಅದಕ್ಕೆ ಇಲ್ಲಿ ಹೇಳ್ತಾನೆ ಗೊತ್ತಾ? 20ನೇ ಅಧ್ಯಾಯದ 4ನೇ ವಚನ ಹೀಗೆ ಹೇಳ್ತಾನೆ: ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರ ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೊಯ್ಯಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವನ್ನು ಕಂಡರು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದವರು. ಮಿಕ್ಕ ಸತ್ತವರು ಆ 1000 ವರ್ಷಗಳು ತೀರುವ ತನಕ ಜೀವಿತರಾಗಿ ಏಳಲಿಲ್ಲ. ಹೇಳ್ತಾನೆ ಗೊತ್ತಾ? ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ಸಾಯಬೇಕು. ಪರೀಕ್ಷೆ ಬಂದಾಗ, ಸಾಯುವಂಥ ಸಂದರ್ಭ ಬಂದಾಗ ಏನಂತ ಹೇಳ್ತಾನೆ ಗೊತ್ತಾ? ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿ. ಈಗ ಅನೇಕರು ಸಾಕ್ಷಿ ಕೊಡ್ತಾರೆ. ಏನು ಭಕ್ತಿ ಸಂಜೆನ ಕೊಟ್ಟದ ಏನಾರು ಕೇಳೋಣ, ನಾನು ಸಾಕ್ಷಿ ಕೊಡ್ತೇನೆ, ಸಾಕ್ಷಿ ಕೊಡಿ. ಏನು ಸಾಕ್ಷಿ ಕೊಡ್ತೀನಿ? ಸಾಕ್ಷಿ ಏನು ಗೊತ್ತಾ? ಸಾಯ್ಬೇಕು ನೀನು, ರಕ್ತ ಸಾಕ್ಷಿ ಆಗಬೇಕು ನೀನು. ಆತನಿಗೆ ಮಹಿಮೆ ಪಡಿಸುತ್ತಾ ನೀನು ಸಾಕ್ಷಿ ಆಗಬೇಕು. ಸ್ಟೀಫನನ್ನ ಹಾಗೆ ಸಾಕ್ಷಿ ಆಗಬೇಕು, ಅಪೊಸ್ತಲರ ಹಾಗೆ ಸಾಕ್ಷಿ ಆಗಬೇಕು, ಪೌಲನ ಹಾಗೆ ಸಾಕ್ಷಿ ಆಗಬೇಕು. ಸಾಕ್ಷಿ ಅಂದರೆ ಗೊತ್ತಾ? ಜೀವ ಕೊಡಲಿಕ್ಕೆ ಯಾವಾಗಲೂ ಸಿದ್ಧರಾಗಿರ್ಬೇಕು. ಇದಕ್ಕೆ ಸಾಕ್ಷಿ ಅಂತಾರೆ. ಕುಡಿಯೋದು ಬಿಟ್ಟಿದ, ತಿನ್ನೋದು ಬಿಟ್ಟಿದ, ಇದೆಲ್ಲ ಮಾಡೋದು ಬಿಟ್ಟಿದ. ನೀ ಯಾವಾಗ ಭೀ ಹಿಡಿತಿ, ಬಿಟ್ಟಿದೆ ಅಂತ ಹೇಳುತ್ತಿದ್ದೆ, ನಾಳೆ ಯಾವಾಗ ಭೀ ಹಿಡಿತಿ. ಅದೇನಿಲ್ಲ. ಶರೀರದಾಗ, ಆತ್ಮದಾಗ ಬದುಕಬೇಕಾಗಿ ನೀನು ಶರೀರದಾಗ ಸಾಯ್ಬೇಕು. ನಿನ್ನ ಶರೀರ ಪಾಪದ ನಿಮಿತ್ತ ಸತ್ತು ಹೋಗ್ಯದ. ಕ್ರಿಸ್ತನಿಗಾಗಿ ಏನು ಗೊತ್ತಾ? ಜೀವಿಸೋದಕ್ಕೋಸ್ಕರವಾಗಿ ಎಲ್ಲ ತ್ಯಾಗ ಮಾಡಿ ಕ್ರಿಸ್ತನಿಗಾಗಿ ಜೀವಿಸುವಂಥದ್ದು. ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿ ಸಾಯ್ಬೇಕು. ವಾಕ್ಯ ಹೇಳಕ್ಕೆ ಹೋದಾಗ ನಮ್ಗೆ ಯಾರಾದರೂ ಬೈದಾರ? ವಾಕ್ಯ ಹೇಳಕ್ಕೆ ಹೋದಾಗ ನಮ್ಗೆ ಯಾರಾದರೂ ಹೊಡೆದಾರ? ವಾಕ್ಯ ಹೇಳಕ್ಕೆ ಹೋದಾಗ ನಮ್ಗೆ ಯಾರಾದರೂ ಹೋಗಿ ಸರ್ಕಾರದ ಎಲ್ಲರೂ ಗೊತ್ತಿದ್ರೆ ಸೆರೆಮನೆಗೆ ಹಾಕ್ಯಾರ? ವಾಕ್ಯದ ನಿಮಿತ್ತವಾಗಿ ಯಾರಾದರೂ ಕಾಳದನ ಗೊತ್ತಾ? ನಮಗೇನು ಗೊತ್ತಾ? ಹೊಡಿತಾ ಇದ್ದಾರ? ಏನೂ ಇಲ್ಲ, ನಿಶ್ಚಿಂತರಾಗಿದ್ದೀವಿ. ಮತ್ತು ಏನು ಸಾಕ್ಷಿ ಕೊಡ್ತಾಯಿದ್ದೀನಿ? ಸಾಕ್ಷಿ ಅಂದರೆ ಏನು? ಪೇತ್ರನ ಹಾಗೆ ಸಾಕ್ಷಿ, ಯಾಕೋಬನ ಹಾಗೆ ಸಾಕ್ಷಿ, ಪೌಲನ ಹಾಗೆ ಸಾಕ್ಷಿ, ಅಪೊಸ್ತಲರ ಹಾಗೆ ಸಾಕ್ಷಿ. ನಗುತ್ತ ತನ್ನ ಜೀವವನ್ನು ಕೊಟ್ಟರು. ಆದರೆ ಅವ್ರು ಸತ್ತಿಲ್ಲ. ಎಲ್ಲರೂ ಇವತ್ತಿನ ಸಹ ಪರಲೋಕದಲ್ಲಿ ಪರದೈಸಿನ ತಂದೆಯ ಬಲಪಾರ್ಶ್ವದಲ್ಲಿದ್ದಾರೆ. ಅವರು ಸಾವಿಗೆ ಅಂಜಲಿಲ್ಲ. ಶರೀರವನ್ನು ಕೊಂದು ಆತ್ಮ ಕೊಲ್ಲಲಾರದವರಿಗೆ ಹೆದರಬೇಡ್ರಿ ಎಂಬುದಾಗಿ ಏನು ಹೇಳ್ತಾನೆ ಗೊತ್ತಂತ ಮತ್ತೇನು ಬರೆದಿಸೋದು 10:28 ಹೇಳ್ತಾನೆ. ಶರೀರವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಇಗೋ ನಾನು ಯಾವಾಗಲೂ ಜೀವಿಸುವಂಥವನಾಗಿದ್ದೇನೆ. ಕ್ರಿಸ್ತನವನಾಗಿ ಸತ್ತರೆ ಬದುಕುವರು. ಸಾಕ್ಷಿಯ ನಿಮಿತ್ತವಾಗಿ, ಸುವಾರ್ತೆಯ ನಿಮಿತ್ತವಾಗಿ ಮತ್ತು ವಾಕ್ಯದ ನಿಮಿತ್ತವಾಗಿ ಯಾರಾದರೂ ಸತ್ತರ ಬದುಕ್ತಾರವು. ಯಾವನಾದರೂ ಗೊತ್ತಾ? ಕ್ರಿಸ್ತನ ನಿಮಿತ್ತ ಸತ್ತರೆ ಅವನಿಗೆ ಗೊತ್ತಾ? ಮರಣನೇ ಅವನಿಗೆ ಅಧಿಕಾರನೇ ಮಾಡೋದಿಲ್ಲ. ಎರಡನೇ ಮರಣ ಅವನಿಗಿಲ್ಲ, ಬೆಂಕಿ ಮರಣ ಅವನಿಗಿಲ್ಲ. ಕ್ರಿಸ್ತನ ವಾಕ್ಯದ ನಿಮಿತ್ತ ಏನು ಜೀವ ಕಳ್ಕೊಂಡಿದ್ದಾನ, ಇದು ಪುನರುತ್ಥಾನ ಆಗಿ ಹೋಗ್ಯದ. ಹಿಂಸೆಗೊಳಗಾಗಿದ್ದಿ, ಕಷ್ಟಕ್ಕೊಳಗಾಗಿದ್ದಿ, ನೀನು ಧಿಕ್ಕಾರಕ್ಕೊಳಗಾಗಿದ್ದಿ. ಈ ಲೋಕದಲ್ಲಿ ಆತನ ನಿಮಿತ್ತವಾಗಿ ಎಲ್ಲವನ್ನು ಕಳ್ಕೊಂಡಿದ್ದಿ, ಆತನನ್ನು ಸಂಪಾದನೆ ಮಾಡಿಕೊಂಡಿದ್ದಿ. ನೀ ಐಶ್ವರ್ಯವಂತನೇ. ನೀನೇನು ಗೊತ್ತಾ? ಸದಾಕಾಲ ಬದುಕತಕ್ಕಂಥವನಾಗಿದ್ದಿ ಎಂಬುದಾಗಿ. ಯಾರ ನಿಮಿತ್ತ? ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೊಯ್ಯಿಸಿಕೊಂಡವರ ಆತ್ಮಗಳು. ತಲೆ ಶಿರಚ್ಛೇದನಾಗಿ ಹೋಗ್ಬೇಕು. ಹೀಗಾಗಬೇಕಾದ್ರೆ ಸ್ವಾರ್ಥ ಸಾರಬೇಕಲ್ಲ. ಹೀಗಾಗಬೇಕಾದ್ರೆ ಅನ್ಯರ ಮಧ್ಯದಲ್ಲಿ ನಾವು ಹೋಗಬೇಕಲ್ಲ. ಅನೇಕರಿಗೆ ಸ್ವಾರ್ಥ ನಾವು ಸಾರಿ ಹೇಳಬೇಕಲ್ಲ. ಮತ್ತು ನಮಗೆ ಯಾವಾಗ ಹಿಂಸೆ ಆಗಬೇಕು?
ನಮಗೆ ಯಾವಾಗ ಏನು ಗೊತ್ತಾ ಪರ್ಸಿಕ್ಯೂಷನ್ ಆಗದ ಹೊರತು ಸಭೆ ಬೆಳೆಯಲ್ಲ, ಹಿಂಸೆ ಆಗದ ಹೊರತು ಆ ದಿನ ಬರಲ್ಲ. ಅದಕ್ಕೆ ನಾಳಿನ ದಿವಸ ಆ ದಿನ ಬರ್ತಾ ಇದೆ, ಸೋಸೋದಕ್ಕೋಸ್ಕರ, ನಿಮ್ಮನ್ನು ಸೋಸುವುದಕ್ಕೋಸ್ಕರ, ಶೋಧಿಸುವುದಕ್ಕೋಸ್ಕರವಾಗಿ ಕ್ರೈಸ್ತ ಸಭೆ ಮೇಲೆ ಇಲ್ಲಿ ಹ್ಯಾಂಗೆ ಶೋಧನೆ ಆಗ್ತದೆ ಈಗ ನಾನು ನಿಮ್ಗೆ ತೋರಿಸ್ತೇನೆ ನೋಡು. ಮತ್ತು ತಲೆ ಹೊಯ್ಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೇನು. ಇಲ್ಲ, ಈಗ ಬರ್ತಾ ಇದೆ ಸೈತನ್ಯ ಮೇಲೆ ಗುರುತು ಹಾಕೋದಕ್ಕೋಸ್ಕರವಾಗಿ ಬಂದಿದ್ದಾರೆ. ಆತನ ವಾಕ್ಯದ ನಿಮಿತ್ತವಾಗಿ ನಿಲ್ತೀರೆ, ಆತನ ಉಪದೇಶಕ್ಕಾಗಿ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಿಂದಿರ್ತೀರೆ. ಆ ಮೃಗ ನಿಮ್ಮ ಮೇಲೆ ಬಹಳ ಹೋರಾಟ ಮಾಡುತ್ತಾ ಇದೆ. ಮೃಗ ಅಂದರೆ ಗೊತ್ತಾ, ಸೈತಾನ. ಇವತ್ತಿನ ದಿವಸ ಅವನು ನಿಮ್ಮ ಮೇಲೆ ಸೀಲ್ ಹಾಕ್ಲಕ್ಕೆ ಬಂದಿದ್ದಾನೆ, ನಿಮ್ಮ ಮೇಲೆ ಮುದ್ರೆ ಹಾಕ್ಲಕ್ಕೆ ಬಂದಿದ್ದಾನೆ. ಈಗ ಮುದ್ರೆ ಎಲ್ಲರೂ ಹೊಂದಿದ್ದೀರಿ. ಇವತ್ತು ದಿವಸ ಎಲ್ಲರ ಮೇಲೆ ಮುದ್ರೆ ಇದೆ. ಅವನ ಮುದ್ರೆ ಏನು ಗೊತ್ತಾ, 666 ಮುದ್ರೆ ಇದೆ. ಅದು ವಿಗ್ರಹದ ಮುದ್ರೆ. ಅದು ಎಲ್ಲರೂ ಅದಕ್ಕೆ ಮೊರೆ ಹೋಗ್ತಾರೆ. ನಾಳಿನ ದಿವಸ ಅದಕ್ಕೆಲ್ಲರೂ ಮೊರೆ ಹೋಗ್ತಾರೆ. ಒಂದು ವೇಳೆ ನೀವು ಮೊರೆ ಹೋದಿ ಹೊಂಟೋಯ್ತು ನಿನ್ನ ಕಿರೀಟ. ಇವತ್ತಿನ ದಿವಸ ಏನು ಗೊತ್ತಾ, ಆಧಾರ್ ಕಾರ್ಡ್ ಅದೇದು. ಇವತ್ತಿನ ದಿವಸ ಏನು ಗೊತ್ತಂದ್ರೆ ರೇಷನ್ ಕಾರ್ಡ್ ಅದೇದು. ಇವತ್ತಿನ ದಿವಸ ಏನದು ಗೊತ್ತಂದ್ರೆ ATM ಕಾರ್ಡ್ ಅದೇದು. ಇವತ್ತಿನ ದಿವಸ ಏನು ಗೊತ್ತಂದ್ರೆ ಆಧಾರ್ ಕಾರ್ಡ್ ಎಲ್ಲ ಅದೇ ಚಿಪ್. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ. ಇಡೀ ಜಗತ್ತಿನವರೆಲ್ಲ ಗೊತ್ತಂದ್ರೆ ಡಿಜಿಟಲ್ ವರ್ಲ್ಡಿಗೆ ಮೊರೆ ಹೋಗಿದ್ದಾರೆ. ಇವತ್ತು ದಿವಸ ಪ್ರತಿಯೊಂದು ಬ್ಯಾಂಕಿಗೆ ಹೋದರೆ ಡಿಜಿಟಲ್, ಎಲ್ಲಿ ಹೋದ್ರೆ ನಿಮ್ಮ ಮೇಲೆ 666 ರೇಷನ್ ಕಾರ್ಡ್ ಮೇಲೆ ಅದೇ ಅದು. ನಿಮ್ಮದೆಲ್ಲ ಸರ್ಟಿಫಿಕೇಟ್ ಮೇಲೆ ಅದೇ ಅದು. ನಿಮ್ಮದೆಲ್ಲ ಪ್ರತಿಯೊಂದು ಜೀವಿತದ ಎಲ್ಲ ಡಾಕ್ಯುಮೆಂಟ್, ನಿನ್ನ ಮನೆ ಪೇಪರು, ಆಮೇಲೆ ನಿನ್ನ ಹೊಲದ ಪೇಪರು, ನಿನ್ನ ಬ್ಯಾಂಕಿನ ಅಕೌಂಟು ಎಲ್ಲ 660 ಮ್ಯಾಗ ಅದು ಮುದ್ರೆ ಹಾಕಿದೆ. ಅದಕ್ಕೆ ಗೊತ್ತಾ, ಡಿಜಿಟಲೈಸೇಷನ್ ಮಾಡಿದ್ದಾರೆ, ಮಾಡಿಕ್ಕಿದ್ದಾರೆ. ಇವತ್ತು ದಿವಸ ಐತಾರೆ. ಹಾಕೋತೀರೇನು ಹಾಕೋಲ್ಲ. ಈಗ ನಾವು ಹಾಕ್ಕೊಂಡಿದ್ದೇವನು ಹಾಕೊಂಡಿಲ್ಲ. ಹಾಗಾದ್ರೆ ನಮಗೇನು ಗೊತ್ತಾ, ಎರಡನೇ ಮರಣದಿಂದ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆದೇನು? ಈಗ ಮತ್ತೆ ಬರ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಬಂದಿದೆ. ಈಗ ಇಡೀ ಕ್ರೈಸ್ತ ಸಭೆ ಎಲ್ಲರೂ ಕಂಪಲ್ಸರಿ ಹಾಕೋಬೇಕೆಂಬುದಾಗಿ ಆಜ್ಞೆ ಸರ್ಕಾರದಿಂದಲೇ ಬರ್ತಾ ಇದೆ. ಎಲ್ಲಿಂದ? ಮ್ಯಾಲಿಂದಲೇ ಬರ್ತಾ ಇದೆ. ಇಡೀ ಜಗತ್ತೆಲ್ಲದು ಹಾಕಿಕೊಳ್ಳಬೇಕಾಗಿ ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಎಲ್ಲರೂ ಮೊರೆ ಹೋಗಿದ್ದಾರೆ. ಇವತ್ತು ದಿವಸ ಪ್ರತಿಯೊಂದು ಸಭೆ ಅದರಲ್ಲಿದೆ. ಇವತ್ತು ದಿವಸ ಎಲ್ಲರೂ ಅದಕ್ಕೆ ಮೊರೆ ಹೋಗಿದ್ದಾರೆ. ಇವತ್ತು ದಿವಸ ಆವತ್ತಿನ ದಿವಸ ಅದಕ್ಕೆ ಒಳಗಾಗೋದಕ್ಕೋಸ್ಕರ ಪೋಲಿಕಾರ್ಪನಿಗೆ ಏನಾದರೂ ಗೊತ್ತಂತಂದ್ರೆ ಆತನಿಗೆ ಹೆಂಚಿನ ಮೇಲೆ ಹಾಕಿ ಹೊಡೆದು, ಇವತ್ತು ದಿವಸ ಇದು ಹಾಯ್ಕೋತೆ ಏನು ಹಾಯ್ಕೊಂಬಲ್ಲಿ, ಹಾಯ್ಕೊಂಡಿಲ್ಲ ಅಂದ್ರೆ ಗೊತ್ತಾ ನೀನು ಹುರಿತೀನಿ ಹೆಂಚಿನ ಮೇಲೆ ಹಾಕಿ. ಒಂದು ವೇಳೆ ಈ ಗುರುತಿನ ಹಾಕ್ಕೊಂಡಿಲ್ಲ ಅಂದ್ರೆ ಗೊತ್ತಾ ನಿನ್ನ ಮನೆ ಹೊರಟೋಗ್ತದೆ. ಇದು ನೀನು ಹಾಕ್ಕೊಂಡಿಲ್ಲ ನಿನ್ನ ನೌಕರಿ ಹೊರಟೋಗ್ತದೆ. ನೀನು ಬಂದಿಲ್ಲ ಅಂದ್ರೆ ಗೊತ್ತಾ ನೀನು ಅದೇ ಬ್ಯಾಂಕಿನ ಬ್ಯಾಲೆನ್ಸ್ ಹೊರಟೋಗ್ತದೆ. ನಿಂದು ಎಲ್ಲ ಮನೆ ಹೊಲ ಮನೆ ಎಲ್ಲ ಹೊರಟೋಗ್ತದೆ. ಇದು ಎಲ್ಲರೂ ಕಂಪಲ್ಸರಿ ಹಾಕ್ಕೊಳ್ಳೋಕ್ಕೆ ಬೇಕು. ಹಾಯ್ಕೊಂಡೆ ಅಂದ್ರೆ ಆ ಥರ ಈ ರೀತಿ ಇಲ್ಲದ್ರೆ ನಿನಗೆ ಗೊತ್ತಂದ್ರೆ ಎಲ್ಲ ಕಳ್ಕೊತೀನಿ, ನಿರಾಶ್ರಿತ ಐತಿ, ಭೂಮಿ ಮೇಲೆ ಬದುಕಲಿಕ್ಕೆ ಇಲ್ಲ, ನೀವು ಜಿಪ್ಸಿ ಆಗ್ತಿರ್ಬೇಕಾಯ್ತದೆ ಭೂಮಿ ಮೇಲೆ. ಸೊ ಇಂಥ ದಿನಗಳು ನಾಳೆಗೆ ಬರಲಿಕ್ಕಿದೆ. ಆವಾಗ ಇದು ನಮ್ಮ ಕರ್ತನು ಮೊದಲೇ ಹೇಳಿದ್ದಾನೆ. ಅವ ಮುದ್ರೆ ಹಾಕಲು ಹೊರಟಿದ್ದ ಅದಕ್ಕೋಸ್ಕರವಾಗಿ ದೇವರ ವಾಕ್ಯದ ನಿಮಿತ್ತವಾಗಿ, ಸಾಕ್ಷಿಯ ನಿಮಿತ್ತವಾಗಿ ನೀನು ನಿಲ್ಲುತ್ತೀಯ ಅಥವಾ ಕಳ್ಕೊಳ್ತೀವಿ, ಕ್ರಿಸ್ತನಿಗೆ ಸಂಪಾದನೆ ಮಾಡಿಕೊಳ್ಳುತ್ತೀಯ ಅಥವಾ ಕಳ್ಕೊಳ್ತೀವಿ. ಇವತ್ತು ದಿವಸ ಅದು ಪರೀಕ್ಷೆ ಬರ್ತಾ ಇದೆ. ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸಿದೆ. ಅವತ್ತು ದಿವಸ ಶಾದ್ರಕ್ ಮೇಷಕ್ ಅಬದ್ನೆಗೋಗೆ ಬಂತು. ಆ ವಿಗ್ರಹ ಆರಾಧನೆ ಮಾಡಲಾರ್ದು ಹೋದರೆ ಹಿಂಸೆಗೊಳಗಾದ. ಪ್ರಿಯರೇ, ಇಂಥ ಒಂದು ದಿನಗಳು ಆ ಮೃಗದ ಗುರುತು ಪ್ರತಿಯೊಬ್ಬರು ಹೊಂದಿಕೊಳ್ಳುವಂಥ ಸ್ಥಿತಿಇದೆ. ಆ ಕೈಯ ಮೇಲೆ ಎಲ್ಲರ ಬಲಗೈ ಮೇಲೆ ಗೊತ್ತಾ 666 ಚಿಪ್ ಹೊಟ್ಟದೀಗ ಹಾಯ್ಕೊಳ್ಬೇಕು. ಇಂಥದ್ದು ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೇನು. ಆ ಸಭೆಯಲ್ಲಿ ಗುರುತು ಹಾಕಿಸಿಕೊಳ್ಳದೆ ಇದ್ದಂಥವರನ್ನು ಹಿಂಸೆ ಪಡಿಸಿದರು. ಸ್ಮರಣ ಸಭೆಯಲ್ಲಿ ಇವರು ವಿಗ್ರಹಾರಾಧನೆ ಮಾಡಲಾರದೆ, ಆ ಗುರುತು ಹಾಕಿಕೊಳ್ಳದೆ ಹೋದಿದ್ದಕ್ಕೋಸ್ಕರವಾಗಿ ನಿಮ್ಮ ನಂಬಿಕೆ ಕಳ್ಕೊಳ್ಳಿರಿ. ನಾನೇನು ಗೊತ್ತಾ, ನೀವು ಬದುಕಲಿಕ್ಕೆ ಸಾಧ್ಯ ಅದ. ಅದಕ್ಕೇನು ಗೊತ್ತಾ, ಒಂದು ವೇಳೆ ಹಾಕ್ಕೊಳ್ಳೋದು ನೀವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳುವಾಗ ಆ ಸಭೆಯವರು ಹಾಕಿಕೊಂಡಿಲ್ಲ. ಅದಕ್ಕೆ ಹೇಳ್ತಾನೆ, ತಮ್ಮ ಹಣೆಯ ಮೇಲೆ ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದಿರುವನು ಕಂಡೆನು. ಅವರು ಜೀವಿತರಾಗಿ ಎದ್ದರು. ಅವರಿಗೆಲ್ಲರೂ ಕೊಲ್ಲಿದ್ರು. ಯಾರ್ಯಾರಿಗೆ ಗುರುತು ಹಾಕಿಸ್ಕೊಂಡಿಲ್ಲ ಅವರೆಲ್ಲರನ್ನು ಕೊಲ್ಲಿದ್ರು. ಅವತ್ತು ದಿವಸ 10 ಸಾಮ್ರಾಜ್ಯದಲ್ಲಿ 10 ಚಕ್ರವರ್ತಿಗಳಲ್ಲಿ ಹಿಂಸೆ ಆ ಸಭೆಗೆ ಕೊಟ್ಟಾಗ ಎಲ್ಲರಿಗೂ ಗೊತ್ತು, ಯಾರು ಹಾಕಿಸಿಕೊಳ್ಳದೆ ಹೋದರು ಅವರು ಹಿಂಸೆಗೊಳಗಾದರು, ಸಾವಿಗೊಳಗಾದರು, ಸಾಕ್ಷಿ ಕೊಟ್ಟರು, ರಕ್ತ ಸುರಿಸಿದರು, ಕ್ರಿಸ್ತನನ್ನು ಕಳೆದುಕೊಳ್ಳಲಿಲ್ಲ. ಈಗ ನೀ ಏನು ಮಾಡ್ತೀವಿ? ಅವರಿಗೆ ಎರಡನೇ ಮರಣ ಇಲ್ಲ. ಅದು ಎರಡನೇ ಮರಣ ಯಾರು ಗೊತ್ತಾ?
ಬೆಂಕಿ ಕೆರಿಯದ. ನೀವು ಹೋಗಿ ಅವ್ರಿಗೆ ಎಚ್ಚರ ಮಾಡು, ಈ ಗುರುತು ಹಾಕ್ಕೊಳ್ಳಬೇಡ ಎಂಬುದಾಗಿ ಹೇಳು. ಒಂದು ವೇಳೆ ಯಾರು ಹಾಕ್ಕೊಳ್ತಾರ ಅವ್ರಿಗೆ ಅನ್ನ ಇಲ್ಲ, ನೀರಿಲ್ಲ, ಅವ್ರಿಗೇನು ಗೊತ್ತಾರ ಭೂಮಿ ಮೇಲೆ ಬದುಕಂತ ಯಾವುದು ಅವರಿಗೆ ಆಸನೆ ಇಲ್ಲ. ನೋಡ್ತೀವಿ ಗೊತ್ತಾ, 14ನೇ ಅಧ್ಯಾಯ, ಇದೇ ಪ್ರಕಟಣೆ 14ನೇ ಅಧ್ಯಾಯ 9ನೇ ವಚನ ಬರೆಯಲ್ಪಟ್ಟರು. ಅವನ ಹಿಂದೆ 3ನೇನಾದ ಒಬ್ಬ ದೇವದೂತನು ಬಂದು ಯಾವನಾದರೂ ಮೊದಲನೆಯ ಮೃಗಕ್ಕೂ ನೋಡು ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪ ಎಂಬ ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ ದೇವರ ರೌದ್ರ ಎಂಬ ದ್ರಾಕ್ಷರಸವನ್ನು ಕುಡಿಯುವನು. ಯಾರ್ಯಾರು ಈ ಗುರುತು ಹಾಕಿಸ್ಕೊಳ್ತಾರೆ, ಈ ಚಿಪ್ ಹಾಕ್ಕೊಳ್ತಾರೆ, ಅವರಿಗೆ ದೇವರ ಪರದೈಸಿನ ಅವರಿಗೆ ಪರಿಶುದ್ಧತೆಯಲ್ಲಿ ಅವ್ರಿಗೆ ಭಾಗ ಇಲ್ಲ. ದೇವರ ರೌದ್ರವಾದ ಕೋಪ ಅಂದರೆ ಬೆಂಕಿಯ ಮರಣ, ಅದು 2ನೆಯ ಮರಣ. ಸೈತಾನ ಬೆಂಕಿಯಲ್ಲಿ ಸೈತಾನ, ಸುಳ್ಳು ಪ್ರವಾದಿಯ ಬೆಂಕಿಯಲ್ಲಿ ಸೈತಾನ, ಆ ಮೃಗ ಅದರಲ್ಲಿ ಸೈತಾನ, ಅದರ ಜೊತೆಯಲ್ಲಿ ನೀವು ಗೊತ್ತಾ ಸಾಯ್ತೀರಿ. ಭಾಳ ಜಾಗ್ರತೆ ಆಗಿದೆ. ಹಾಕ್ಸ್ಕೊತೀರೇ ಅಥವಾ ಹಾಕ್ಸ್ಕೊಳ್ಳಲ್ಲ? ನಿಮ್ಮ ನಂಬಿಕೆ ಯಾವತ್ತು ಪರೀಕ್ಷೆ ಬರ್ತದೆ. ಇಲ್ಲಿ ತನಕ ನಿಮಗೆ ಪರೀಕ್ಷೆ ಆಗಲಿಲ್ಲ, ಕ್ರಿಸ್ತನನ್ನು ಸಂಪಾದನೆ ಮಾಡಿಕೊಂಡಿದ್ದೀರಿ. ಆದರೆ ನನಗೆ ಗೊತ್ತಾ, ಕ್ರಿಸ್ತ ನಿಮಿತ್ತವಾಗಿ ನಿಲ್ಲುತ್ತೀರೋ ಅಥವಾ ಬಿಟ್ಟು ಹೋಗ್ತೀರೋ, ಅದು ನಿಮ್ಮ ಮೇಲೆ ಬಿದ್ದಿರ್ತಕ್ಕಂಥದ್ದು. ಇಲ್ಲ ಆದರೆ ಗೊತ್ತಾ, ನೀವು ಒಂದು ನಿಲ್ಲಾರ್ದು ಹೋದ್ರೆ, ನೀ ಜಯ ಹೊಂದಲಾರ್ದು ಹೋದ್ರೆ 2ನೇ ಮರಣ ನಿನಗೆ ಕಾದಿದೆ. ಎಲ್ಲಿ ಹೋಯ್ತಿ? ದೇವರ ರೌದ್ರ ಕೋಪ ನಿನ್ನ ಮೇಲೆ ಬರುವುದು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು. ಅಂಥವರ ಯಾತನೆಯು ಹೊಗೆಯು ಯುಗಾಂತರಗಳಲ್ಲಿ ಏರುತ್ತಾ ಹೋಗುತ್ತದೆ. ಮೃಗಕ್ಕೆ ಮತ್ತು ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು, ಅದರ ಹೆಸರನ್ನು ಸೂಚಿಸಿ ಗುರುತನ್ನು ಹಾಕಿಸಿಕೊಂಡವರೆಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುವರು ಎಂದು ಮಹಾಶಬ್ದದಿಂದ ಹೇಳಿದರು. ಇದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಕೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆ ತಾಳ್ಮೆ ಗೊತ್ತಾಗ್ತದೆ ನೋಡಿ. ಇಲ್ಲಿ ಬರ್ದು ಗೊತ್ತಾ, ಇದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಕೊಂಡು ನಡೆಯುತ್ತಿರುವ ದೇವ ಜನರ ಪರೀಕ್ಷೆ ಆಗ್ತದ. ಅದಕ್ಕೆ ಪರಲೋಕದಿಂದ ಶಬ್ದ ಬಂದು ಕೇಳಿದೆ, ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವರು ಧನ್ಯರು. ಇವರಿಗೆ 2ನೇ ಮರಣ ಇಲ್ಲ, ಬೆಂಕಿ ಕೆರಿ ಇವರಿಗೆ ಇಲ್ಲ. ಇವರು ಯಾವಾಗಲೂ ಬದುಕುತ್ತಾರೆ. ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವನ್ನು ಕಳ್ಕೊಂಡವರು ಇವರು ಏನಂತ ಗೊತ್ತಾರೆ, ಹಿಂಸೆ ಅನುಭವಿಸಿ ಪ್ರಾಣ ಕಳ್ಕೊಂಡು ಇವ್ರಿಗೆ ಪ್ರಥಮ ಪುನರುತ್ಥಾನ ಆಗಿ ಹೋಗ್ಯದ. ಈಗ 2ನೇ ಪುನರುತ್ಥಾನ ಅವರಿಗೆ, 2ನೇ ಏನು ಗೊತ್ತಾ ಮರಣ ಅವ್ರಿಗೆ ಇಲ್ಲ, 2ನೇ ಬೆಂಕಿಯ ಕೆರೆಯ ಮರಣ ಇವರಿಗೆ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ಯಾರ್ಯಾರ ಗುರುಸು ಹಾಕ್ಕೊಳ್ತಾರ ಆ ಬೆಂಕಿಯ ಕೆರೆಯ 2ನೆಯ ಮರಣವು 20ನೇ ಅಧ್ಯಾಯ 14ನೇ ವಚನ. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟು ಆ ಬೆಂಕಿಯ ಕೆರೆಯ 2ನೆಯ ಮರಣ. ಮೊದಲನೇ ಮರಣ ಶರೀರದು, 2ನೇ ಮರಣ ಗೊತ್ತಾ ಆತ್ಮ ಸುಟ್ಟು ಹೋಗ್ತದೆ. ಬದುಕಿಸುವಂಥದ್ದು ಆತ್ಮ, ಅದು ಶರೀರ ಅಲ್ಲ ನೋಡಿ. ನಾವು ಬದುಕ್ತಕ್ಕಂಥದ್ದು ಕ್ರೈಸ್ತರಿಗೆ ಗೊತ್ತಾ, ಶರೀರದ ಬದುಕಬೇಕಾಗಿಲ್ಲ, ಯಾತ್ರೆಯಲ್ಲಿ ಬದುಕಬೇಕಾಗಿಲ್ಲ, ಆತ್ಮದ ಒಂದು ವೇಳೆ ನೀವು ಬದುಕಿದ್ದಿ ಅಂತಂದಾಗ ಶರೀರಕ್ಕೆ ಏನು ಗೊತ್ತಾ, ನಿನ್ನ ಶರೀರನೂ ಸೇಫ್ ಇರ್ತದೆ, ಆಮೇಲೆ ಗೊತ್ತಾ ಆತ್ಮನೂ ಸೇಫ್ ಇರ್ತದೆ, ನಿನಗೆ ಪರದೈಸದ. ಇವ್ರ ಹೆಸರೆಲ್ಲಿರ್ತದೆ ಗೊತ್ತಾ, ಜೀವಬಾಧ್ಯರ ಪಟ್ಟಿಯಲ್ಲಿ ದೇವ್ರ ಮುಂದೆ ಕ್ರಿಸ್ತನಿಗಾಗಿ ಬಾಧೆ ಪಟ್ಟವರಿಗೆ ಇವ್ರೇನು ಗೊತ್ತಂದ್ರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರಿರ್ತ. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಅದು 2ನೇ ಮರಣ, ಶರೀರದ ಮರಣ. ಮನೆಯದು ಮುಗೀತು ಅಂತ ಎಲ್ಲತ್ತಿದ್ದೆ ನೀನು. ಇಷ್ಟು ಜನ ಸತ್ತು ಹೋಗಿದ್ದಾರೆ ಇಲ್ಲಿ ತನಕ. ನಮ್ಮ ಹಿರಿಯರು ಈ ಲೋಕ ಬಿಟ್ಟು ಹೋಗ್ಯಾರ, ಕ್ರಿಸ್ತನ ಸ್ವೀಕಾರ ಮಾಡಿ ನಂಬದೆ, ಹೋರಾಟ ಮಾಡದೆ ಹೊರಟು ಹೋಗಿದ್ದಾರೆ, ನಂಬದೆ ಹೊರಟು ಹೋಗಿದ್ದಾರೆ, ತಿಳ್ಕೊಳ್ಳದೆ ಹೊರಟು ಹೋಗಿದ್ದಾರೆ. ಏನಾದರೂ ಗೊತ್ತಾ, ಈಗ ಅವ್ರು ಎಲ್ಲಿ ಹೋಗ್ತಾರೆ, ಬೆಂಕಿಯ ಕೆರೆಗೆ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ? ಕೊರಿಂಥದವರಿಗೆ ಬರೆದ ಪತ್ರಿಕೆ 15, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ ಇಲ್ಲಿ ಬರೆದ ಏನಂತ ಹೇಳ್ತಾನೆ ಗೊತ್ತಾ, 15ನೇ ಅಧ್ಯಾಯ. ಹಲ್ಲೆಲೂಯಾ. ಭಾಳ ಜಾಗೃತಿಯಾಗಿರಬೇಕಾಗಿದೆ ಕರ್ತನಲ್ಲಿ ಪ್ರಿಯರೇ. ಕ್ರೈಸ್ತರೆಂದು ಹೇಳಿಕೊಂಡವರು ನಾಶವಾದರು. ಕ್ರೈಸ್ತರಂತ ಹೇಳಿಕೊಂಡವರು ಏನಾದರೂ ಗೊತ್ತಾ, ನಾಶ ಆದರು. ಯಾತ್ರಾಗ ಆತ್ಮದಾಗ ನಾಶ ಆಗಿ ಹೋದರು ಅಂತ ವಾಕ್ಯದಲ್ಲಿ ಬರೆಯೋದು.
ದೇವನಾಮ ಸ್ತೋತ್ರ ಉಂಟಾಗಲಿ. ಅದಕ್ಕೆ ಹೇಳ್ತಾನೆ ಗೊತ್ತಾ, ನಾವು ಬಹಳ ಜಾಗೃತಿಯಿಂದ ನಾವೇನು ಗೊತ್ತಂದ್ರೆ ಕ್ರಿಸ್ತನಿಗೆ ಸಾಕ್ಷಿ ಕೊಟ್ಟು ಆತನ ಮಹಿಮೆಗೋಸ್ಕರವಾಗಿ ನಾವೇನು ಗೊತ್ತಂದ್ರೆ ಇರಬೇಕಾಗಿದೆ. ಎರಡನೇ ಮರಣ ನಮಗೆ ಇಲ್ಲ. ಸತ್ತು ಕ್ರಿಸ್ತನ ಸ್ವಾರ್ಥ ನಿಮಿತ್ತ, ಆತನ ರಾಜ್ಯದ ನಿಮಿತ್ತ ನಾವು ಸಾಯುವುದಾದರೆ ನಮಗೆ ಎರಡನೇ ಮರಣ ಇಲ್ಲ. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು. ಇವರು ಪ್ರಥಮ ಪುನರುತ್ಥಾನದಲ್ಲಿ ಸೇರಿದ್ದಾರೆ. ಇವರು ಎಲ್ಲರೂ ಗೊತ್ತಾ, ಪರದೈಸಿನ ಹಾರ. ಪ್ರಕಟಣೆ ಗ್ರಂಥ ಇದೇ 19ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡಿ, ಈಗ ಯಾರ್ಯಾರು ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆ ಅನುಭವಿಸಿ ಭಕ್ತರಾಗಿ ಪ್ರಾಣ ಕಳ್ಕೊಂಡಿದ್ದಾರೋ ಅವ್ರ ಕಷ್ಟ ತೀರ್ತೀಗ. ಇಲ್ಲಿ ಬರ್ತೀನಿ ಗೊತ್ತಾ, ಇಂಥವ್ರು ಎಲ್ಲಿರ್ತಾರೆ ಗೊತ್ತಾ, ಇಂಥವರು ಯಜ್ಞದ ಕುರಿಯಾದಾತನ ವಿವಾದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೀ ಎಂದು ಹೇಳಿದನು. ಯಜ್ಞದ ಕುರಿಯಾದಾತನ ಊಟಕ್ಕೆ ಕರೆಸಿಕೊಂಡವರು ಧನ್ಯರು. ಆತನ ಊಟಕ್ಕೆ ನಮ್ಗೆ ಆಹ್ವಾನ ಅದ. ಆ ಮಗನ ಊಟಕ್ಕೆ ನಮಗೆ ಆಹ್ವಾನ ಅದ. ಆ ಮಗನ ಊಟಕ್ಕೆ ಹೋಗಬೇಕಾದ್ರೆ ಏನು ಗೊತ್ತಾ, ಎಷ್ಟದು ಗೊತ್ತಾ, ಯಜ್ಞದ ಕುರಿಯಾದ ಆತನ ವಿವಾಹಕ್ಕೆ ಹೋಗಬೇಕಾದ್ರೆ ನಮ್ಮನ್ನು ನಾವು ಯಜ್ಞ ಅರ್ಪಿಸಿಕೊಂಡು, ನಮ್ಮನ್ನು ನಾವು ಪರಿಪೂರ್ಣ ಶುದ್ಧಿ ಮಾಡಿಕೊಂಡು, ಶರೀರದಲ್ಲಿ ಸತ್ತು ಆತ್ಮನಿಗಾಗಿ ಜೀವಿಸಿ ಆತ್ಮಭರಿತರಾಗಿ ಒಂದೊಳೆ ಇರುವುದಾದ್ರೆ ಆ ಮಗನ ಮದುವೆಗೆ ನಾವು ಕರೆಯಲ್ಪಟ್ಟವು. ಇಲ್ಲಿ ಬಂದಿದ್ದು ಗೊತ್ತಾ, ಯಜ್ಞದ ಕುರಿಯಾದಾತನ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು. ದೇವ್ರ ಮಕ್ಕಳೇ, ನಮಗೆಲ್ಲ ಯಾತಕ್ಕೆ ಕರೆದನು ಗೊತ್ತಾ, ಸಾಕ್ಷಿಗಾಗಿ, ಆ ಮಗನ ಸಾಕ್ಷಿಗಾಗಿ. ಔತಣಕ್ಕಂದ್ರೆ ಗೊತ್ತಾ, ಆ ಮಗನ ಸಾಕ್ಷಿಗೋಸ್ಕರವಾಗಿ, ಆ ಮಗನ ಮೇಲೆ ಇರುವಂಥ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಕ್ರೈಸ್ತ ನಂಬಿಕೆ ಮೇಲೆ ಬರುವಂಥ ಈ ಹಿಂಸೆಯನ್ನು ಸಹಿಸಿಕೊಂಡು ಆತನ ಹಾಗೆಯೇ ರೂಪಾಂತರ ಹೊಂದಿ ನಮ್ಮನ್ನು ನಾವು ಆತನಿಗಾಗಿ ತ್ಯಾಗ ಮಾಡಿಕೊಂಡು ಪ್ರಾಣ ಕಳ್ಕೊಂಡಿರುವುದಾದರೆ ಆತನ ಮಗನ ಊಟಕ್ಕೆ ನಾವು ಕರೆಸ್ಕೊಂಡು, ನಮಗೆಲ್ಲ ಯಾತಕ್ಕೆ ಕರೆದ, ಅದಕ್ಕೆ ಕರೆದರು. ನಮ್ಮನ್ನು ಯಾಕೆ ಆರಿಸ್ಕೊಂಡಿದ್ದಾರೆ ಇವತ್ತು ದಿವಸ ದೇವ್ರ ಮಕ್ಕಳು ಯಾಕೆ ಆರಿಸ್ಕೊಂಡಿದ್ದಾರೆ? ನೀವು ಯಜ್ಞದ ಕುರಿಯಾಗುವುದಕ್ಕಾಗಿ, ಕ್ರಿಸ್ತನ ಕುರಿಯಾಗುವುದಕ್ಕಾಗಿ, ಕ್ರಿಸ್ತನಿಗೆ ಸಾಕ್ಷಿ ಕೊಡುವುದಕ್ಕಾಗಿ, ಕ್ರಿಸ್ತನ ಹಾಗೆ ಆಗುವುದಕ್ಕಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಯಾತಕ್ಕೆ? ಯಜ್ಞದ ಕುರಿಯಾಗಿ, ತೋಳಾಗಿ ಅಲ್ಲ, ಜೀವ ಕೊಡುವುದಕ್ಕೋಸ್ಕರವಾಗಿ ನಾವು ಕ್ರಿಸ್ತನಲ್ಲಿದ್ದೇವೆ. ನಾವು ನಮ್ಮ ಪ್ರಾಣ ಕಳ್ಕೊಂಡು ನಾವು ಯಾವನಾದರೂ ನನ್ನ ಹಿಂದೆ ಬರುವುದಕ್ಕಾದ್ರೆ ಗೊತ್ತಾ, ಎಲ್ಲ ಬಿಟ್ಟು ಬರ್ಬೇಕಂತ ಹೇಳಿ. ನನ್ನ ನಂಬುವವನು ಸತ್ತರೂ ಬದುಕುವನು. ನನಗೆ ನಂಬಿದಂಥ ಮನುಷ್ಯಗೆ ಏನಾಯ್ತದೆ, ಪರೀಕ್ಷೆ ಆಗ್ತವೆ. ಅವ ಸಾಯ್ತಾನೆ, ಅವ ಬದುಕ್ತಾನೆ. ನನ್ನ ನಂಬುವವನು ಸತ್ತರೂ ನನ್ನ ಮೇಲೆ ನಂಬಿಕೆ ಇಟ್ಟು ಸಾಯುವಂಥವನು ಬದುಕ್ತಾನೆ. ಮತ್ತು ಬದುಕುತ್ತಾ ಈ ಹಿಂಸೆಯನ್ನು ಅನುಭವಿಸುವವನು ಎಂದೂ ಅವನಿಗೆ ಗೊತ್ತಾ ಎರಡನೇ ಮರಣ ಇಲ್ಲ. ಅವನು ಯಾವಾಗಲೂ ಕ್ರಿಸ್ತನೊಂದಿಗೆ ಇದ್ದಾನೆ. ಅವನಿಗೆ ಎರಡನೇ ಮರಣ ಇಲ್ಲ. ಈ ಲೋಕದಾಗೆ ಅವನಿಗೆ ಎಲ್ಲ ಆಗ್ಯಾವ. ಆತ ನಿಮಿತ್ತವಾಗಿ ಹಿಂಸೆ ಆಗ್ಯಾವ, ಆತ ನಿಮಿತ್ತವಾಗಿ ರಕ್ತ ಸುರಿಸ್ಯಾನ, ಆತ ನಿಮಿತ್ತವಾಗಿ ಹಿಂಸೆಗಳಾಗ್ಯಾವ, ಏಟುಗಳಾಗ್ಯಾವ, ಮೈ ಮೇಲೆ ಆತನ ಸೀಲುಗಳು, ಮೈ ತುಂಬ ಎಲ್ಲ. ಪೌಲ್ ಹೇಳ್ತಾನೆ ಗೊತ್ತಾ, ನನ್ನ ಶರೀರದ ಮೇಲೆಲ್ಲ ಏನು ಗೊತ್ತಾ, ಆತನೇನು ಗೊತ್ತಾ, ಶೀಲದ ಅಂದರೆ ಗೊತ್ತಾ, ಎಷ್ಟು ಪೆಟ್ಟುಗಳು ತಿಂದಾನ, ಎಷ್ಟು ಹಿಂಸೆಗೊಳಗಾಗ್ಯಾರ. 3 ಸಾರಿ ಸತ್ತನ ಅಂತ ಹೇಳಿಬಿಟ್ಟಿರು ಗೊತ್ತಾ, ಎಳೆದು ಹಾಕಿದ್ರು ಪೌಲಗ, ಸತ್ತೋಗ್ಯಾನಂತ ಬಿಟ್ಟಿದ್ರು. ಎದ್ದು ಬಂದು ಮತ್ತು ಸ್ವಾರ್ಥ ಸಾರೆ. ಇದು ಹೋರಾಟ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಅನ್ನೋದು ಎರಡನೇ ಮರಣ ಇಲ್ಲ. ಈ ಸ್ವಾರ್ಥ ಸೇವೆಯಲ್ಲಿ ಕ್ರಿಸ್ತನ ನಂಬಿಕೆಗೋಸ್ಕರವಿರ್ತಕ್ಕಂಥ ಮದುವೆ ಊಟಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬಂಥ ಈ ಮಾತಿಗೆ ಲೂಕನು ಬರೆದ ಸುವಾರ್ತೆ 14ನೇ ಸಂಧಿ 15ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ದೇವರ ಮಕ್ಕಳೇ, ಇದನ್ನು ಬಹಳ ಸರಿಯಾಗಿ ನಾವು ಕೇಳಬೇಕಾಗಿದೆ. ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ. ಈ ಒಂದು ಅಧ್ಯಾಯದಲ್ಲಿ ಏನು ಗೊತ್ತಂದ್ರೆ, ಒಂದು ಸಾರಿ ಯೇಸು ಸ್ವಾಮಿಯವರಿಗೆ ಒಬ್ಬ ಸಭೆಯ ಹಿರಿಯನು ಊಟಕ್ಕೆ ಕರೆದಿದ್ದ. ಆ ಊಟದಲ್ಲಿ ಗೊತ್ತಾ, ಹೀಗೆ ಅನೇಕ ಸಂಭಾಷಣೆ ಆಯಿತು. 14ನೇ ಅಧ್ಯಾಯ 1 ಹಿಡಿದುಕೊಂಡು ಹೀಗೆ ದೊಡ್ಡ ಅಧ್ಯಾಯ ಇದೆ. ಆದರೆ ಗೊತ್ತಾ 15ನೇ ವಚನ ತನಕ ಬಂದಾಗ ಅಲ್ಲಿ ಊಟಕ್ಕೆ ಕೂತವರು ಎಷ್ಟೋ ಜನ ಇದ್ದರು. ಅಲ್ಲೇನು ಗೊತ್ತಾ, ಸ್ವಾಮಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ.
ಮತ್ತು ಯೇಸು ಸ್ವಾಮಿಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಅಲ್ಲಿ ಬಂದಿದ್ದರು. ಆದರೆ ಅಂಥ ಪರೀಕ್ಷೆಯಲ್ಲಿ ಸ್ವಾಮಿ ಅವ್ರಿಗೇನು ಗೊತ್ತಾ, ಮನೆಗೆ ಊಟಕ್ಕೆ ಕರೆದವನಿಗೆ ಮತ್ತು ಕರೆಸ್ಕೊಂಡವ್ರಿಗೆ ಏನು ಗೊತ್ತಂದ್ರೆ ಸಾಮ್ಯ ರೂಪದಾಗ ಆತ ಮಾತಾಡತನ. ಇಲ್ಲಿ ಏನದು ಗೊತ್ತಾ, 15ನೇ ವಚನದಲ್ಲಿ ಮುಂದೆ, ಊಟಕ್ಕೆ ಕೂತವರಲ್ಲಿ ಒಬ್ಬನು ಈ ಮಾತುಗಳನ್ನು ಕೇಳಿ, ಯೇಸು ಆಡುವಂಥ ಈ ಮಾತುಗಳನ್ನು ಕೇಳಿದ ಮೇಲೆ, ನನ್ನನ್ನು ನಂಬುವನು ಸತ್ತರೂ ಬದುಕ್ತಾನೆ ಅಂತ ಎಲ್ಲ ಮಾತುಗಳು ಕೇಳಿದ ಮೇಲೆ ಅದರಲ್ಲಿ ಊಟಕ್ಕೆ ಬಂದು ಒಬ್ಬಲತನ, ದೇವರ ರಾಜ್ಯದಲ್ಲಿ ಊಟ ಮಾಡುವವನೇ ಧನ್ಯನು ಅಂತ ಹೇಳೋದು. ದೇವರ ರಾಜ್ಯದಲ್ಲಿ ಊಟ ಯಾರು ಮಾಡ್ತಾರೆ? ಆ ಮಗನು ಊಟಕ್ಕೆ ಕರೆದಿದ್ದಾನೆ. ನಮಗೆಲ್ಲ ಆ ಮಗನು ಊಟಕ್ಕೆ ಕರೆದಿದ್ದಾನೆ. ನಮಗೆಲ್ಲ ಆ ಮಗನ ಊಟದಲ್ಲಿ ಪಾಲು ಮಾಡಿಕೊಳ್ಳೋದಕ್ಕೆ ಕರೆದಿದ್ದಾನೆ. ಆ ಮಗನ ಊಟದಲ್ಲಿ ನಾವು ಭಾಗಿಗಳಾಗೋದಕ್ಕಾಗಿ ಕರೆದಿದ್ದಾನೆ. ಇವತ್ತು ದಿವಸ ಕರ್ತನ ಸಂಸ್ಕಾರ ಭೋಜನ ನೀವು ಮಾಡ್ತೀರಿ, ಆತನ ರೊಟ್ಟಿ ಆತನ ರಕ್ತ ನೀವು ಸೇವನೆ ಮಾಡುತ್ತೀರಿ. ಆತನ ಹಂಗೆ ಆಗೋದಕ್ಕೋಸ್ಕರವಾಗಿ, ಆತನ ಹಂಗೆ ತನ್ನನ್ನು ರೊಟ್ಟಿ ಮುರಿಯೋದಕ್ಕೋಸ್ಕರವಾಗಿ, ತನ್ನ ಶರೀರವನ್ನು ಮುರಿದು ಹಾಕುವುದಕ್ಕೋಸ್ಕರವಾಗಿ, ತನ್ನ ರಕ್ತವನ್ನು ಸುರಿಸುವುದಕ್ಕೋಸ್ಕರವಾಗಿ, ಆತನ ಮೇಲೆ ನಂಬಿಕೆಯನ್ನು ಕಾಪಾಡಿಕೊಳ್ಳೋದಕ್ಕಾಗಿ ರೊಟ್ಟಿ ಮುರಿದ ಹಾಗೆ, ರಕ್ತ ಸುರಿದ ಹಾಗೆ ಏನು ಗೊತ್ತಾ, ನಮ್ಮನ್ನು ನಾವು ತ್ಯಾಗ ಮಾಡಿಕೊಳ್ಬೇಕು. ಆ ಭೋಜನಕ್ಕಾಗಿ ನಮ್ಮನ್ನು ಕರೆದ. ಇದು ಏನು ಗೊತ್ತಾ, ನಮ್ಗೆ ಗೊತ್ತಿರಬೇಕು. ಆವತ್ತು ದಿವಸ ಕರ್ತನ ರಾಜ್ಯದಲ್ಲಿ ಊಟ ಮಾಡುವವನೇ ಧನ್ಯನು ಅಂತಂದಾಗ ಸ್ವಾಮಿಯವ್ರಿಗೆ ಒಂದು ಹೇಳತನ, ಸಾಮ್ಯ ರೂಪದಾಗಿ ಹೇಳತ್ತೆ. ಕರ್ತನ ರಾಜ್ಯದಲ್ಲಿ ಊಟ ಮಾಡ್ತೇ, ಆ ಮಗನ ಊಟಕ್ಕೆ ನೀವು ಬರ್ತೀರೇ, ಆ ಮಗ ಎಂಥ ಊಟ ಮಾಡಿಸಿದಾನೆ ನೋಡಿಲ್ಲ ಗೊತ್ತನ. ಒಬ್ಬನೊಬ್ಬ ಮನುಷ್ಯನು ದೊಡ್ಡ ಅಡಿಗೆ ಮಾಡಿಸಿದ, ಅನೇಕರಿಗೆ ಊಟಕ್ಕೆ ಕರೆಸಿದ. ಊಟಕ್ಕೆ ಏನು ಗೊತ್ತಂದ್ರೆ ಎಲ್ಲರಿಗೆ ಹೇಳಿ ಕಳಿಸಿದ. ಅನೇಕರಿಗೆ ಕರೆಸಿಕೊಂಡವ್ರಿಗೆ ಏನು ಗೊತ್ತಂದ್ರೆ ಹೇಳಿಸಿಕೊಟ್ಟು ಕಾಗದ ಪತ್ರ ಕೊಟ್ಟು, ಬರ್ರಿ ನನ್ನ ಮಗನ ಊಟ ತಯಾರಾಗಿದೆ ಬರ್ರಿ ಅಂದರೆ ಯಾರೂ ಬಂದಿಲ್ಲ. ಯಾರು ಆ ಊಟಕ್ಕೆ ಬರಬೇಕಾಗಿತ್ತು ಅವ್ರು ಯಾರೂ ಬಂದಿಲ್ಲ. ಯಾರು ಏನು ಗೊತ್ತಾ, ಅವರು ನಿರಂತರವಾಗಿ ಬದುಕುವುದಕ್ಕಾಗಿ ಆತನ ಕರೆದಿದ್ದ. ಆದರೆ ಆ ಊಟ ಮಾಡಿದವ್ರು ಮಾತ್ರ ಬದುಕ್ತಾರೆ, ಆತನ ಹಾಗೆ ಆದವ್ರು ಮಾತ್ರ ಬದುಕ್ತಾರೆ. ಆದ್ರೆ ಗೊತ್ತಾ, ಆ ಊಟಕ್ಕೆ ಯಾರೂ ಬರಲಿಲ್ಲ. ಗೊತ್ತು ದಿವಸ ಒಬ್ಬ ಹೊಲಕ್ಕೆ ಹೊರಟು ಹೋದ, ಒಬ್ಬನೇನು ಗೊತ್ತಂತ ನಾನು ಮದುವೆ ಮಾಡ್ಕೊಂಡಿದ್ದು ಹೇಳ್ದೆ, ಒಬ್ಬನೇನು ಗೊತ್ತಂದ್ರೆ ನಾನು ಎತ್ತುಗಳು ತಗೊಂಡಿದ್ದೆ ಅಂತೇಳಿ ಹೊರಟು ಹೋದ, ಊಟಕ್ಕೆ ಬರಲಿಲ್ಲ ಅವ. ಆಗ ಆಳು ಮನುಷ್ಯರು, ಸ್ವಾಮಿ ನೀನು ಹೇಳಿಸ್ಕೊಂಡವ್ರು ಯಾರೂ ಬರಲೇ ಹೋದ್ರಲ್ಲ, ಆಗ ನಾ ಏನು ಮಾಡಲಿ ಅಂದಾಗ, ಒಂದು ಕೆಲಸ ಮಾಡಿ, ನೀನು ಬೀದಿ 4 ಜಾಗ ಕೂಡ್ತಕ್ಕಂಥ ಹಾದಿ ಕೂಡ್ತಕ್ಕಂಥ ಸ್ಥಳದಲ್ಲಿ ಹೋಗಿ ಅವರೆಲ್ಲರಿಗೆ ನಿಂತಿರ್ತಕ್ಕಂಥ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಹಿಡ್ಕೊಂಡು ಬಂದು ನನ್ನ ಮನೆ ಊಟ ಮಾಡಲಿ, ನನ್ನ ಮಗನ ಊಟ ಮಾಡಲಿ. ಎಲ್ಲರೂ ಬಂದರು, ಮನೆ ಸೇರಿದ್ರು. ಆದರೆ ಸ್ವಾಮಿ ಹೇಳ್ತಾನೆ, ಯಾರಿಗೆ ನಾ ಮೊದಲು ಇನ್ವೈಟೇಷನ್ ಮಾಡಿದವ್ರು ಬಂದಿಲ್ಲಲ್ಲ, ಅವ್ರು ಯಾರೂ ನನ್ನ ಮಗನ ಊಟ ಮಾಡಬಾರ್ದು. ಬಂದ್ರೇನು ಗೊತ್ತಾ, ಅವ್ರಿಗೆ ಶಿಕ್ಷೆ ಕೊಡ್ತೇನೆ. ಯಾಕಂದ್ರೆ ಈ ಊಟಕ್ಕೆ ಅವ್ರಿಗೆ ನಾ ಕರೆಸ್ಕೊಂಡಿದ್ದೆ, ಅವ್ರಿಗೆ ಬಂದಿಲ್ಲ. ಬರಲಾರ್ದಕ್ಕೋಸ್ಕರ ಗೊತ್ತಾ, ಅವ್ರಿಗೆ ಏನಾದ್ರು ಗೊತ್ತಾ, 2ನೆಯ ಮರಣ ತಯಾರಲ್ಲ. ದೇವ್ರ ಮಕ್ಕಳೇ, ಇವತ್ತು ದಿವಸ ಈ ಊಟಕ್ಕೆ ನಮಗೆ ಕರೆದಿದ್ದಾನೆ. ಈ ಊಟದಲ್ಲಿ ಏನು ಗೊತ್ತಂತಂದ್ರೆ ನಾವು ಭಾಗಿಯಾಗಬೇಕು. ಅಂದ್ರೆ ಏನು ಗೊತ್ತಾ, ಆತನ ಹಾಗೆ ಆಗಬೇಕು. ಅದಕ್ಕಾಗಿ ನಮಗೆ ಕರೆದಿದ್ದಾನೆ. ಆದರೆ ನಮಗೆ ಮರಣಕ್ಕೆ ಅಂಜಿಕೆ ಅದು. ಯಾಕೆ? ನೀ ಏನು ಗೊತ್ತದ, ಶರೀರದಾಗಿದ್ದು ನಿನಗೆ ಅಂಜಿಕೆ ಅದು. ಆತ್ಮದಾಗ ಒಂದಿದ್ದರೆ ಗೊತ್ತಂದ್ರೆ ನೀನು ಎಂದು ನಿನಗೆ ಅಂಜಿಕೆ ಇಲ್ಲ. ಇದರ ನೀ ಜಯಿಸ್ತೀವಿ. ನೋಡು, ಇಲ್ಲಿ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ಬರೆಯಲ್ಪಟ್ಟವು. ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಾವು ಆತ್ಮನಲ್ಲಿದ್ದೇವೆ. ನಾವು ಸತ್ತು ಜೀವವಯ್ಯದಿದ್ದೇವೆ. ನಾವು ಕ್ರಿಸ್ತನಿಗೆ ಸಾಕ್ಷಿ ಕೊಡೋದಕ್ಕಾಗಿ ನಾವು ನಿಂತಿದ್ದೇವೆ. ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹ ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ಹೊಸದಾಗುತ್ತಾ ಬರುತ್ತದೆ ಎಂದರೆ ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟವು ಅತ್ಯಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದು ಲಕ್ಷ್ಯವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವುದು ಸದಾ ಕಾಲ ಇರುವುದು. ಕಾಣುವಂಥ ಈ ಶರೀರ ಹುಟ್ಟುಹೋಗ್ತದೆ. ಕಾಣದಿರ್ತಕ್ಕಂಥ ಇನ್ನೊಂದೇನು ಗೊತ್ತಾ, ಆತ್ಮ. ನಾವು ಆತ್ಮನಲ್ಲಿ ಇರುವುದಾದ್ರೆ ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಆದ್ರೂ ಗೊತ್ತಾ, ಅದರಲ್ಲಿ ಇರುವುದಾದ್ರೆ ನಾವು ಸದಾಕಾಲ ಆತನಲ್ಲಿ ನಾವಿರ್ತೇವೆ. ನಮಗೆ ಧೈರ್ಯ ಅದ. ನಮ್ಮ ಕರ್ತನು ಸತ್ತು ಜೀವವಾಗಿ ಎದ್ದಿದ್ದಾನೆ. ನಾವು ಸತ್ತು ಆತನ ನಿಮಿತ್ತವಾಗಿ ಜೀವವಾಗಿ ಎದ್ದು ಬರ್ತೇವೆ. ನಾನು ಸಾಕ್ಷಿ ಕೊಡ್ತೇನೆ. ಇಂಥವ್ರು ಏನು ಗೊತ್ತಾ, ಹೋರಾಟ ಮಾಡ್ತಾ ಈ ಲೋಕದ ಯಾತ್ರೆ ಮಾಡಿ ಮುಗಿಸಿ ಹೋಗಿದ್ದಾರೆ. ಪ್ರಿಯರೇ, ಭೂಮಿಯ ಮೇಲಿರುವ ನಮ್ಮ ಮನೆಯೆಂದರೆ ನಮ್ಮ ದೇಹ ಎಂಬ ಗುಡಾರ ಕೆತ್ತು ಹಾಕಲ್ಪಟ್ಟಿದ್ದರು. ಪರಲೋಕದಲ್ಲಿ ಗೊತ್ತಾ ಮತ್ತೊಂದು ಕಟ್ಟಡ ಅದ, ಅದು ಕೈಯಿಂದ ಕಟ್ಟಿದ ಮನೆಯಾಗಿರೋದು, ನಿತ್ಯವಾಗಿರುವಂಥದ್ದಾಗಿದೆ. ಅದು ಆತ್ಮಿಕವಾದಂಥ ಮನೆ ಅದ. ನಾವು ಈಗಿನ ದೇಹದಲ್ಲಿ ನರಳುತ್ತೇವೆ. ಪರಲೋಕದಿಂದ ದೊರಕುವ ನಮ್ಮ ನಿವಾಸ ನಾವು ದೇಹದ ಮೇಲೆ ಧರಿಸಿಕೊಳ್ಳಲು ಅಪೇಕ್ಷಿಸ್ತೇವೆ.
ಅಂದರೆ ಆ ದಿನದಲ್ಲಿ ನಾವು ಇನ್ನು ದೇಹದಲ್ಲಿ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆ ಧರಿಸಿಕೊಳ್ಳೆವು. ಈ ಗುಡಾರದಲ್ಲಿರುವುದ ನಾವು ಭಾರ ಹೊತ್ತುಕೊಂಡು ನರಳುತ್ತೇವೆ. ಇದು ಕಳಚಿ ಹೋಗಬೇಕೆಂಬುದು ನಮ್ಮ ಇಷ್ಟ ಇಲ್ಲ. ಮೃತ್ಯುವಾದುದು ನುಂಗಿ ಹೋಗಿ ಜೀವ ಒಂದೇ ಉಳಿಯುವಂತೆ ಈ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಂಡು ಬೇಕೆಂಬುದೇ ನನ್ನ ಮೃತ್ಯುವಾದುದು ನುಂಗಿ ಹೋಗಬೇಕು. ನಾವು ಈ ಲೋಕದಾಗಿರುವಾಗ ಏನಾಗುತ್ತೆ, ಸಾವಿನ ಮೃತ್ಯು ನುಂಗಿ ಹಾಕಬೇಕು. ನಾವು ಮೃತ್ಯು ಅಂತಕ್ಕಂಥದ್ದು ಭಯನೇ ನಮಗಿರಬೇಕಿಲ್ಲ. ಯಾವಾಗ ಮೃತ್ಯು ನುಂಗಿ ಹಾಕ್ತೇವೆ ಗೊತ್ತಾ, ನಾವು ಗೊತ್ತಾ ಎರಡನೇ ಮರಣ ಇಲ್ಲ. ನಾವು ಈ ಲೋಕದಲ್ಲಿ ಶರೀರದಲ್ಲಿ ಇರುವಾಗಲೇ ನನಗೆ ಗೊತ್ತಾ ಇಷ್ಟೆಲ್ಲ ಅನುಭವಿಸಿದೆ. ನಾವು ಕ್ರಿಸ್ತನ ನಿಮಿತ್ತವಾಗಿ, ನಂಬಿಕೆಯ ನಿಮಿತ್ತವಾಗಿ ಇಷ್ಟೆಲ್ಲ ನಾನು ಕಳ್ಕೊಂಡಿದ್ದೇನೆ. ಅದಕ್ಕೋಸ್ಕರವಾಗಿ ನಮಗೆ ಭಯ ಇಲ್ಲ. ನಮ್ಮ ಕರ್ತನು ಯಾವಾಗಲೂ ಇರುವುದರಿಂದ ನಾವು ಸಹ ಏನು ಗೊತ್ತಂದ್ರೆ ಸದಾಕಾಲ ಬದುಕುತ್ತೇವೆ. ಹೀಗಿರುವುದರಿಂದ ನಾವು ಧೈರ್ಯ ಉಳ್ಳವರಾಗಿದ್ದೇವೆ. ನಾವೆಂದೂ ಸಾಯುವರು ಅಲ್ಲ. ದೇವನಾಮ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಅಂಜಬೇಡ್ರಿ. ಮತ್ತಾಯ ನೋಡ್ತೇವೆ 10ನೇ ಸಂಧಿ 28ನೇ ವಚನದಲ್ಲಿ ಸ್ವಾಮಿ ಏನಂತ ಹೇಳಿದರೆ ಗೊತ್ತಾ, 10:28 ಬರೆಯಲ್ಪಟ್ಟದಲ್ಲಿ 10:28 ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಒಣ ದೇಹ ಕೊಲ್ತಾರ, ನನ್ನ ನಿಮಿತ್ತವಾಗಿ ನೀವು ಶರೀರ ಕೊಲ್ತಾರೆ, ನಿಮಗೆ ಹೊಡಿತಾರೆ, ನಿಮಗೆ ಕೊಲ್ತಾರೆ, ಆದರೆ ನೀವು ಯಾರೂ ಸಾಯೋದಿಲ್ಲ. ನೋಡಿ, ನಿಮ್ಮ ದೇಹವನ್ನು ಕೊಂದು ಆತ್ಮ ಮಾತ್ರ ಅವ್ರಿಗೆ ಕೊಲ್ಲಕ್ಕಾಗಲ್ಲ. ಆತ್ಮ ಕೊಲ್ಲೋರು ಯಾರು? ನಾನೇ. ಮರಣ, ಜೀವ, ಪಾತಾಳದ ಎಲ್ಲ ಕೈ ನನ್ನ ಹತ್ರ. ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನು ಕೊಂದು ನರಕದಲ್ಲಿ ಹಾಕಿ ನಾಶ ಮಾಡುವ ಆತನಿಗೆ ಹೆದರಿರಿ. ಯಾರಿಗೆ ಅಂಜಬೇಕಾಗಿದೆ? ಕ್ರಿಸ್ತನಲ್ಲಿ ನಾವಿರುವುದು. ಆದರೆ ಏನು ಗೊತ್ತಾ, ನಾವು ಯಾರಿಗೆ ಅಂಜಬೇಕಾಗಿದೆ? ದೇಹ ಆತ್ಮ ಎರಡನ್ನು ಕೊಲ್ಲಿ ನಿತ್ಯ ನಿರಂತರ ನರಕದಲ್ಲಿ ಹಾಕುವ ಆತನಿಗೆ ನೀವು ಹೆದರಿರಿ. ಆದರೆ ಶರೀರ ಕೊಲ್ಲುವವರಿಗೆ ಅಂಜಬೇಡ್ರಿ. ಸಾಯಬೇಕಾದರೂ ನಂಬಿಗಸ್ತನಾಗಿರು ಹೇಳ್ತಾನೆ. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಎರಡನೆಯ ಮರಣ ನಿನಗಿಲ್ಲನೇ ಇಲ್ಲ. ನಿನ್ನ ಹೆಸರು ಎಲ್ಲಿರ್ತದೆ ಗೊತ್ತಾ? ನಾನು ನಿಮಿತ್ತವಾಗಿ ಇಷ್ಟೆಲ್ಲ ತ್ಯಾಗ ಮಾಡುವುದಾದ್ರೆ ಎಲ್ಲಿರ್ತದೆ ಗೊತ್ತಾ? ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಯಾರ್ದಿರಲ್ಲ ಅವರೇನು ಗೊತ್ತಾ ಈ ಹೋರಾಟ ಮಾಡೋಕ್ಕಾಗಲ್ಲ. ಮತ್ತು ಯಾರ ಹೆಸರು ಈ ಒಂದು ಜೀವಬಾಧ್ಯರ ಪಟ್ಟಿಯಲ್ಲಿ ಇರ್ತದೆ ಅವರು ನಿತ್ಯ ನಿರಂತರವಾಗಿ ಆತನ ಜೊತೆಯಲ್ಲಿ ಇರ್ತಾರೆ ಅಂತಕ್ಕಂಥದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಮಗೆ ಎರಡನೇ ಮರಣ ಅಂತಕ್ಕಂಥದ್ದು ನಮಗೆ ಇಲ್ಲ. ಇದನ್ನೇನು ಗೊತ್ತಾ, ನಾವು ಜಾಗೃತಿಯಾಗಿರಬೇಕು. ಈಗ ನಮ್ಮ ಮೇಲೆ ಪರೀಕ್ಷೆ ಇದೆ. ಅದಕ್ಕೆ ಹೇಳ್ತಾನೆ ಗೊತ್ತಾ, ಯಾರ್ಯಾರು ಆ ಮೃಗದ ಗುರುತು ಹೊಂದಿಕೊಳ್ಳುತ್ತಾರೋ, ಯಾರ್ಯಾರು ಮೃಗಕ್ಕೆ ನಮಸ್ಕಾರ ಮಾಡುತ್ತಾರೋ ಅವರು ಭಯಂಕರ ಕಷ್ಟ. ಇನ್ನೊಂದು ಗೊತ್ತಾ, ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9ನೇ ವಚನದಲ್ಲಿ ಬರೆಯಲ್ಪಟ್ಟು ನಾನು ಮುಗಿಸ್ತೇನೆ. 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೇನು. ಅವರು ಒಡೆಯನೇ, ಪರಿಶುದ್ಧನೂ ಸತ್ಯವಂತನೂ ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸಿದೆಯು, ಪ್ರತಿದಂಡನೆ ಮಾಡದಿರುವಿ ಎಂದು ಮಹಾಶಬ್ದದಿಂದ ಕೂಗಿದರು. ಯಾರ? ದೇವರ ವಾಕ್ಯದ ನಿಮಿತ್ತವಾಗಿಯೂ. ನೋಡು, ಕ್ರಿಸ್ತನ ದೇವರ ವಾಕ್ಯದ ನಿಮಿತ್ತವಾಗಿ ತಲೆ ಹೊಯ್ಸಿಕೊಂಡಂಥ ಆತ್ಮಗಳು ಎಲ್ಲಿ ಹೋಗುತ್ತೆ ಒಂದು ದಿವಸ? ಪರದೈಸಿನಲ್ಲಿ ಯಜ್ಞವೇದಿ ಕೆಳಗಾರ ಅವರು ಕುಂತು ಪ್ರಾರ್ಥನೆ ಮಾಡ್ತಾರೆ. ಅಬ್ರಹಾಂ, ಇಸಾಕ್, ಯಾಕೋಬ್, ಆಮೇಲೆ ಎಲ್ಲ ಅಪೊಸ್ತಲರು, ಎಲ್ಲ ಭಕ್ತರು ಇವತ್ತು ದಿವಸ ಅಲ್ಲಿ ಯಾರ? ಇವರೆಲ್ಲರೂ ಮರಣ ಜಯಿಸಿ ಹೋಗಿದ್ದಾರೆ. ಇವರು ಎಲ್ಲರನ್ನು ಗೊತ್ತಂತಾರೆ ಪ್ರಥಮ ಪುನರುತ್ಥಾನ ಆಗಿ ಹೋಗ್ಯಾರ. ಇವರೆಲ್ಲರನ್ನು ಗೊತ್ತಾ ಅಲ್ಲಿ ಯಾರ? ಈಗ ನಮ್ಮ ಕರ್ತನ ತುತ್ತೂರಿಯ ಮಹಾಶಬ್ದಗಳನ್ನು ಈ ಲೋಕಕ್ಕೆ ಬರುವಾಗ ಏನು ಗೊತ್ತಾ, ಅವರೆಲ್ಲರೂ ಆತನ ಸನ್ನಿಧಿಯಲ್ಲಿರ್ತಾರೆ. ಭೂಮಿಯ ಮೇಲೆ ಸಾಯದೆ ಉಳಿದಿರ್ತಾರೆ. ನಾವು ಆತ್ಮಭರಿತರಾಗಿರುವುದಾದರೆ ಅವರೊಂದಿಗೆ ನಾವು ಎಬ್ಬಿಸಲ್ಪಟ್ಟು ಆ ಸಂಘದಲ್ಲಿ ನಾವಿರುತ್ತೇವೆ. ನಮಗೆ ಸಾವು ಇಲ್ಲ. ಅವ್ರು ಹೇಳತ್ತಾರೆ ಗೊತ್ತಾ, ಒಡೆಯನೇ ನಮಗೇನು ಗೊತ್ತಾ, ಭೂಮಿಯವರು ಈ ರೀತಿಯಿಂದ ನಿನ್ನ ವಾಕ್ಯದ ನಿಮಿತ್ತವಾಗಿ, ನಿನ್ನ ಸುವಾರ್ತೆ ನಿಮಿತ್ತವಾಗಿ ನಮಗೆ ಈ ಲೋಕದಿಂದ ಗೊತ್ತಾ ಕೊಂದು ನಮ್ಮ ಜೀವ ತೆಗೆದು ಹಾಕಿದ್ದಾರಲ್ಲ, ನೀ ಯಾವಾಗ ತೀರಿಸ್ತಿ ಅಂಥೇಳಿ ಶಬ್ದದಿಂದ ದೇವ್ರಿಗೆ ಕೂಗ್ಲತ್ತಾರ. ಇವತ್ತು ಅವ್ರು ಕೂಗ್ಲತ್ತಾರ, ಸ್ವಾಮೀ ಈ ಲೋಕಕ್ಕೆ ನ್ಯಾಯ ತೀರಿಸ್ತಿ. ಇವತ್ತಿನ ದಿವಸ ಅವ್ರಿಗೆ ಎರಡನೇ ಮರಣ ಯಾರಿಗೆ ಅದು ಗೊತ್ತಾ? ಯಾರ್ಯಾರು ಆತನನ್ನು ನಂಬಲಿಲ್ಲವೋ, ನಂಬಿದೆವು ಆದರೂ ಗೊತ್ತಾ ಹೋರಾಟ ಮಾಡಲಿಲ್ಲವೋ. ನಂಬಿದ ಮೇಲೆ ಇದು ಹೋರಾಟ ನಾವು ಮಾಡಬೇಕಾಗಿದೆ. ಈ ನಂಬಿಕೆ ನಾವು ಕಾಪಾಡಿಕೊಳ್ಳೋಕ್ಕೆ ಬೇಕಾಗಿದೆ. ಒಂದು ವೇಳೆ ನಂಬಿಕೆ ಕಾಪಾಡಿಕೊಳ್ಳದೆ ಹೋದರೆ ಏನದು ಗೊತ್ತಾ? ಎರಡನೆಯ ಮರಣ ಬೆಂಕಿಯ ಮರಣ. ಎರಡು ಮರಣ.
ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮೀಯ ಧ್ಯಾನಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್.